ಎಲ್ಲಿಂದ ಎಲ್ಲಿಯವರೆಗೆ ಕರ್ನಾಟಕ ದೇಶ. ಕಿವಿ ಒಳಗೆ ಯಾವುದು ಸದಾ ಅನುರಣಿಸುತ್ತದೋ ಅದು ಕರ್ನಾಟಕ. 3 ಪ್ಯಾನ್ ಇಂಡಿಯಾ ಎಂಪೈರ್ಸ್ ಕನ್ನಡ ನಾಡಲ್ಲೇ ಹುಟ್ಟಿದ್ದು. ಮೊದಲನೇದು ಗಂಗರಿಗೆ, ಕದಂಬರಿಗೆ, ರಾಜರ ಕಾಲದ ಸ್ಥಿತಿ ಅರ್ಥ ಮಾಡ್ಕೋಬೇಕು ಅಂದ್ರೆ ಈ ಕಾಲ ಡೆಮಾಕ್ರಸಿ ಮಾನದಂಡ ಇಟ್ಕೊಂಡು ಅಳಿಯಕ್ಕಾಗಲ್ಲ. ಅವ್ರ ಆರ್ಮಿನಲ್ಲಿ ಒಂದು ಯೂನಿಟ್ ಇತ್ತು, ಗರುಡ ಅಂತ. ಆ ಗರುಡ ಬಂದು ಆ ಸ್ವಾಮಿ ಸತ್ತ ತಕ್ಷಣ ಇವ್ರು ಅಷ್ಟೂ ಮಂದಿ ಗರುಡರು ಅವನು ಎಂತವನು ಅಂದ್ರೆ ನೋಡ್ಬಾ ಅಂದ್ರೆ ಸುಟ್ಟು ಬರ್ತೀನಿ ಅಂತ. ಆ ತರ ಬಾದಾಮಿಗೆ ಬಂದು ಇಡೀ ಊರಿನ ಅಕ್ಷರಶಃ ಬೆಂಕಿ ಹಚ್ಚಿಬಿಡ್ತಾನೆ. ಶ್ರೀವೀರ ಕಿಕ್ಕಾಯಿ ತಾಯಿ ನಮ್ಮ ತುಳುನಾಡಿನ ಹೆಣ್ಮಗಳು, ನನಗೆ ನೀನ್ ತಾಂಬೂಲ ಸರಿಯಾಗಿ ಕೊಡ್ಲಿಲ್ಲ, ಯುದ್ಧ ಮಾಡೋದು. ಈ ಪ್ರೋಟೋಕಾಲ್ ಇವತ್ತಿಗೂ ಇದೆಯಲ್ರಿ. ಬಹುಪತ್ನಿತ್ವ ಅನ್ನೋದು ಸಮಾಜದಲ್ಲಿ ನೀವು ಈ ಕಾಲದ ಫೆಮಿನಿಸ್ಟ್ ಎಲ್ಲ ಇಟ್ಕೊಂಡು ಕೇಳೋ ಹಾಗಿಲ್ಲ. ಇಂಡಿಯನ್ ಪೇಪರ್ ಈಸ್ ದ ಸಿಂಕ್ ದಟ್ ಮೆಲ್ಟೆಡ್ ದ ಗೋಲ್ಡ್ ಆಫ್ ರೋಮ್ ಅಂತ ಅಲ್ಲೊಬ್ಬ ಬಾಯ್ ಬಡ್ಕೊಳ್ತಾನೆ. ಚೀಲದ ಲಾರ, ಬೋಪದ ಲಾರ ಅಂತ. ಇವೆಲ್ಲ ಕಪ್ಪಟ ಕನ್ನಡದ ಹೆಸರು. ಮಹಾರಾಷ್ಟ್ರಲ್ಲಿ ಒಂದು ಸರ್ನೇಮ್ ಇದೆ, ತಲ್ವಾರ್ ಅಂತ. ತಲ್ವಾರ್ ಕರ್ ಅಂದ್ರೆ ಅವರನ್ನೆಲ್ಲ ವೇಷಾವಾಟಿಕೆಗಳಲ್ಲಿ, ಚೂಳೆಕೇರಿಗಳಲ್ಲಿ. ಈ ರೆಡ್ಡಿ ಪದದ ಮೂಲ ಗೋವಾ ದೇಶದ ಬಸ್ ಹೆಸರು ಕದಂಬ. ಏನು ಆಕಸ್ಮಿಕವಾಗಿ ಏನು ಬರ್ಲಿಲ್ಲ. ರೋಚೋ ಪದ್ಧತಿ ಮೊದಲು ತಂದಿದ್ದು 3 ತರ ವಿಜಯ ಆಯ್ತು. ಧರ್ಮ ವಿಜಯಿ, ಅಸುರ ವಿಜಯಿ, ಲೋಭ ವಿಜಯಿ. ಇದಕ್ಕೂ ಹೀನವಾಗಿರುವಂತ ಕೆಲಸ ಮಾಡಿದ್ದು ಮುಸಲ್ಮಾನ. ಇಡೀ ಹಿಂದೂ ಸಮಾಜ ಒಗ್ಗಟ್ಟಾಗಿ ನಿಂತ್ಕೊಂಡು ಹಿಂದೂ ಧರ್ಮ ರಕ್ಷಣಾರ್ಥವಾಗೇ ಈ ಸಾಮ್ರಾಜ್ಯ ನಿರ್ಮಾಣ ಆಗ್ತಾ ಇರೋದು ಅಂತ ನಿಮಗೆ ಶಾಸನದಲ್ಲೇ ಕಾಶಿ ಯಾತ್ರೆ ಮಾಡೋ ಎಲ್ಲರಿಗೂ ಕೂಡ ತುರುಕರು ವಿಧಿಸಿದಂತಹ ಸುಂಕವಂ ಕಟ್ಟಲು. ಮುಸಲ್ಮಾನರು ಬಂದಿದ್ದು ಅದನ್ನ ವ್ಯಾಪಾರ ಕ್ಷೇತ್ರ ಮಾಡ್ಕೊಳಕ್ಕಲ್ಲ. ಕಾಶಿನ ಇನ್ನೊಂದು ದೇವಸ್ಥಾನ ಕೆಡುತ್ತೀರಾ? ನಿಮ್ಮ ಅಂತರಂಗದಲ್ಲಿರೋ ಭಕ್ತಿನ ಹೇಗ್ರಿ ಕೆಡುತ್ತೀರಾ? ಭಾರತದಾದ್ಯಂತ ವಿಸ್ತಾರವಾದ ಭೂಭಾಗದ ಆಳದಂತಹ 3 ದೊಡ್ಡ ರಾಜಮನೆತನಗಳು ಕನ್ನಡ ನಾಡಲ್ಲೇ ಹುಟ್ಟಿದ್ದು. ಮೊದಲನೇದು ಬಾದಾಮಿ ಚಾಳುಕ್ಯರು. ಇದು ಕ್ರಾನಾಲಜಿ ಫಸ್ಟಿಂದ ಬರ್ತಾ ಇದ್ದೀನಿ. ಬಾದಾಮಿ ಚಾಳುಕ್ಯರು ಅವರು ಇಲ್ಲಿ ಬಾದಾಮಿ, ನಮ್ಮ ಬಾದಾಮಿ ಇದೆಯಲ್ಲ, ಅಲ್ಲಿಂದ ಹಿಡಿದು ನರ್ಮದಾ ನದಿ ತನಕ ವಿಸ್ತಾರ ಆಗಿತ್ತು. ಅಷ್ಟೂ ಪ್ರದೇಶ ಮತ್ತು ಕೆಳಗಡೆ ಇಡೀ ದಕ್ಷಿಣನೂ ಒಳಗೊಂಡು ನರ್ಮದೆ ಪ್ರದೇಶದ ತನಕ ಒಳಗೊಂಡಿತ್ತು. ಅದಾದ ನಂತರ ನಮಗೆ ಸಿಗುವಂತಹ ಇನ್ನೊಂದು ಪ್ಯಾನ್ ಇಂಡಿಯಾ ಕನ್ನಡ ಎಂಪೈರ್ ಹೇಳೋ ಹಾಗಿದ್ರೆ ರಾಷ್ಟ್ರಕೂಟರದು. ಅವರಾದ ಮೇಲೆ ಬಂದಿದ್ದು ಕಲ್ಯಾಣ ಚಾಳುಕ್ಯರು. ಇವರೆಲ್ಲರಿಗೂ ಅಂದರೆ ಸುಮಾರು ಒಟ್ಟು ಈ 3 ಮಹಾ ಸಾಮ್ರಾಜ್ಯಗಳ ಒಟ್ಟು ಅವಧಿ ತಗೊಂಡ್ರೆ ಸುಮಾರು 600 ವರ್ಷಕ್ಕೂ ಜಾಸ್ತಿ ಇರುತ್ತೆ. ಸೊ ಇದು ನಮ್ಮ ಅಗ್ಗಳಿಕೆ ಅಂತ ನಾವು ಹೇಳ್ಬೋದು. ಇನ್ನು ಚಾಳುಕ್ಯರದು ಅವರು ಬಿಟ್ಟೋದಂತಹ ಒಂದು ಪಡಿಯಚ್ಚು, ಅವರ ಒಂದು ದಟ್ಟವಾದ ಒಂದು ಛಾಪು ಅಂತ ಹೇಳ್ತಾರಲ್ಲ, ಅದು ಚಾಳುಕ್ಯರೇ ಆಲ್ ಓವರ್ ಇಂಡಿಯಾ ಮಾಡಿದ್ದು. ಅವರ ನಂತರ ರಾಷ್ಟ್ರಕೂಟರು. ಉದಾಹರಣೆಗೆ ಚಾಳುಕ್ಯರನ್ನು ತಗೊಂಡ್ರೆ ಬಾದಾಮಿ ಚಾಳುಕ್ಯರು, ಕಲ್ಯಾಣ ಚಾಳುಕ್ಯರು ಇದನ್ನು ಹೊರತುಪಡಿಸಿದ್ರೆ ಗುಜರಾತಲ್ಲಿ ಒಂದು ಚಾಳುಕ್ಯ ಮನೆತನ ಇತ್ತು. ಕಳಿಂಗ ದೇಶ, ಓಢ್ರ ದೇಶ ಅಥವಾ ಒಡಿಶಾ, ಅಲ್ಲೂ ಒಂದು ಕವಲೊಡಿತ್ತು. ಇನ್ನು ಈ ಕಡೆ ಬಂದರೆ, ಆಂಧ್ರಕ್ಕೆ ಬಂದರೆ ಅಲ್ಲಿ ವೆಂಗಿ ಅಂತ ಇದೆ. ಇವತ್ತು ಗೋದಾವರಿ, ಕೃಷ್ಣಾ ಗೋದಾವರಿ ತಟ ಇದೆಯಲ್ಲ, ಅಲ್ಲೆಲ್ಲ ವೆಂಗಿನಲ್ಲಿ ಒಂದು ಚಾಳುಕ್ಯ ಇದು ಮಾಡಿದ್ದೇ ಇಮ್ಮಡಿ ಪುಲುಕೇಶಿ ತಮ್ಮ ಕುಬ್ಜ ವಿಷ್ಣುವರ್ಧನ. ಸೊ ಅಲ್ಲಿಂದ ಒಂದು ಕವಲೊಡಿಯುತ್ತೆ ಚಾಳುಕ್ಯರದು. ಇನ್ನು ಆ ಕಡೆ ಹೋದರೆ ಗುಜರಾತ್, ಲಾಟ ದೇಶ ಅಂತ ಕರಿತಾ ಇದ್ರು. ಸೌರಾಷ್ಟ್ರ, ಭಾವನಗರ, ಭಾರೂಚು, ಸೂರತ್ತು, ನವಸಾರಿ ಇದೆಲ್ಲ ಲಾಟ ದೇಶ ಅನ್ನೋ ಇದಕ್ಕೆ ಸೇರ್ತಾ ಇತ್ತು. ಅಲ್ಲಿ ಚಾಳುಕ್ಯರು ಆಳ್ತಾ ಇದ್ರು. ನಿಮಗೆ ಆ ಕಡೆ ಗುಜರಾತು, ರಾಜಸ್ಥಾನ, ಮಧ್ಯಪ್ರದೇಶ ಇಲ್ಲೆಲ್ಲ ಇಷ್ಟು ವಿಸ್ತಾರವಾದ ಭೂಭಾಗಗಳಲ್ಲಿ ನೋಡಿದ್ರೆ ನಿಮಗೆ ಈ ಹೊತ್ತಿಗೂ ಒಂದು ಸರ್ನೇಮ್ ಇದೆ, ಸೋಲಂಕಿ ಅಂತ. ಸೋಲಂಕಿ, ಅದರ ಅಪಭ್ರಂಶ, ಚಾಳುಕ್ಯ ಅನ್ನೋ ಪದದ ಅಪಭ್ರಂಶ ಸೋಲಂಕಿ. ಚಾಳುಕ್ಯ ಮೂಲ ಪದದ ಅಪಭ್ರಂಶ ಸೋಲಂಕಿ. ಸೊ ಹೀಗೆ ವಿಸ್ತರಿಸ್ಕೊಂಡಿದೆ ನಮ್ಮ ಏನಂತಾರೆ ಛಾಪು ಚಾಳುಕ್ಯರದು. ಇದು ನಿಮಗೆ ಎಲ್ಲೂ ಸಿಗಲ್ಲ. ಇನ್ನು ಮುಂದೆ ರಾಷ್ಟ್ರಕೂಟರ ಕಾಲಕ್ಕೆ ನಾವು ಬರೋ ಹಾಗಿದ್ರೆ ಅದು ವ್ಯಾಪ್ತಿನಲ್ಲಿ ಸಿಕ್ಕಾಪಟ್ಟೆ ದೊಡ್ಡದು. ಆದರೆ ಆಗ ಕನ್ನಡ ರಾಜ್ಯವೊಂದು ಅಥವಾ ದೇಶವೊಂದು ಆರಂಭ ಆದಾಗಿನ ಸನ್ನಿವೇಶಗಳು ಹೇಗಿದ್ವು, ಹೆಂಗೆ ಶುರುವಾಯಿತು ಅನ್ನೋದನ್ನ ಸ್ವಲ್ಪ ಶುರು ಮಾಡ್ಕೊಂಡು. ಹೆಂಗೆ ಶುರುವಾಯಿತು ಅಂದರೆ, ಯಾವಾಗಿದು ಕನ್ನಡ ರಾಜರು ಉಗಮ ಆಗಿದ್ದು ಅಂತಲ್ವಾ, ಒಂದು ಬಾರ್ಡರ್ ಅಂತ ತಗೊಂಡ್ರೆ ಸಾತವಾಹನರ ಆದಮೇಲೆ ಮುಂಚೆ ಮೌರ್ಯರ ಕಾಲದಲ್ಲಿ ಇಲ್ಲಿ ತನಕ ವಿಸ್ತಾರ ಆಗಿತ್ತು. ಅಶೋಕನ ಶಾಸನ ಇಲ್ಲೆಲ್ಲ ಶ್ರವಣ ಬೆಳಗೊಳ, ಅಲ್ಲ ಚಿಕ್ಕ ಬಸಿ ಎಲ್ಲ ಕಡೆ ಸಿಕ್ಕಿದ್ದೆಲ್ಲ ಗೊತ್ತೇ ಇರೋ ವಿಷಯನೇ.
ಅವರು ಆದಮೇಲೆ ಬಂದಂಥ ಒಂದು ಮಹಾ ಸಾಮ್ರಾಜ್ಯ ಅಂತಂದರೆ ಸಾತವಾಹನ. ಶಾತವಾಹನರು ಮುಖ್ಯವಾಗಿ ಅವರು ಅವರು ಅಳಿದು ಹೋಗಿದ್ದು ಕೊನೆ ಕುರುಹು ನಮಗೆ ಆಂಧ್ರದಲ್ಲಿ ಸಿಗುತ್ತೆ, ನಾಗಾರ್ಜುನಕೊಂಡ ಇಲ್ಲೆಲ್ಲ ಸಿಗುತ್ತೆ. ಅದಾದ ನಂತರ ಎದ್ದಂತಹ ಬೇರೆ ಬೇರೆ ಏನು ಸಾಮ್ರಾಜ್ಯ ವಿಸ್ತಾರ ಮಾಡೋದಕ್ಕೆ, ಹೊಸ ಸಾಮ್ರಾಜ್ಯ ಕಟ್ಟಕ್ಕಾಗ್ತಾ ಇದ್ದಂತಹ ಬೇರೆ ಬೇರೆ ಕ್ರಮದಲ್ಲಿ ಉಜ್ವಲೋಜ್ವಲ ಒಂದು ದೊಡ್ಡ ಮಹಾ ಸಾಮ್ರಾಜ್ಯ ಅಂದರೆ ಗುಪ್ತರ ಕಾಲದ್ದು. ಈ ಗುಪ್ತರ ಕಾಲದ ಕಿರಿಯ ಸಮಕಾಲೀನರು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕದಂಬರು. ಅವರು ಈ ಕಡೆ ತಮಿಳುನಾಡಲ್ಲಿ ಅವರು ಸಮಕಾಲೀನರು ಪಲ್ಲವರು. ಸೊ ನಮ್ಮ ಕದಂಬ ರಾಜರ ಜೊತೆಗೆ ಗುಪ್ತ ರಾಜರ ರಾಜಮನೆತನದ ಜೊತೆಗೆ ಬೀಗತನ ಇತ್ತು. ಹೇಮವರ್ಮ ಅನಿಸುತ್ತೆ ಅಥವಾ ರವಿವರ್ಮ ಇರಬೇಕು, ಇಬ್ಬರಲ್ಲೊಬ್ಬರು. ಅವನು ಕಾಳಿದಾಸನ ಸಮಕಾಲೀನ. ಸೊ ಇವ್ರಿಗೆಲ್ಲ ಕೊಡುವಂತಹ ವ್ಯಾಪಾರ, ವಾಣಿಜ್ಯ ಮತ್ತು ವಿವಾಹ ಸಂಬಂಧ ಎಲ್ಲ ಇತ್ತು. ಇದು ನಮಗೆ ಶಾಸನದಿಂದ ಕಾಕುತ್ಸವರ್ಮನ ಕಾಲದಲ್ಲಿ ಈ ವಿವಾಹ ಸಂಬಂಧಗಳು ಜಾಸ್ತಿ ತುಂಬಾ ಇತ್ತು. ಗಂಗರ ಜೊತೆ ಎಲ್ಲರ ಜೊತೆಗೂ ವಿವಾಹ ಸಂಬಂಧದ ಮೂಲಕ. ಅದಕ್ಕೆ ಕಾಕುತ್ಸವರ್ಮನ ಕಾಲದಲ್ಲಿ ಹೆಚ್ಚಿನ ಯುದ್ಧಗಳಾಗ್ಲಿಲ್ಲ ಅನ್ನೋದು ಇದು ಒಂದು ಕಾರಣ. ಸ್ಟೆಬಿಲಿಟಿ ಅಂತ ಬಂತು ಅದಕ್ಕೆ. ಆ ಕಾಲದಲ್ಲಿ ಈಗ ಬನವಾಸಿ ಅನ್ನೋ ಅದರ ಮೂಲ ಹೆಸರು ಜಯಂತಿಪುರ ಅಂತ. ಹೀಗೆಲ್ಲ ನಿಮಗೆ ಉದಾಹರಣೆ ನೋಡಿ, ಆ ಕಡೆ ಶಿವಮೊಗ್ಗ, ಉತ್ತರ ಕರ್ನಾಟಕ ಇಲ್ಲೇ ಜಾಸ್ತಿ ಇದ್ದಿದ್ದು. ನಮ್ಮ ಕನ್ನಡ ಸಾಮ್ರಾಜ್ಯದ ಎಲ್ಲೆಗಳನ್ನು ತಗೊಂಡ್ರೆ ಉತ್ತರ ಮತ್ತು ದಕ್ಷಿಣ, ಈಗಿರೋ ಮ್ಯಾಪ್ ತೊಗೊಂಡು ಹೇಳ್ತೀನಿ, ಮುಕ್ಕಾಲು ಪಾಲು ದೊಡ್ಡ ದೊಡ್ಡ ಸಾಮ್ರಾಜ್ಯಗಳೆಲ್ಲ ಉದ್ಭವ ಆಗಿದ್ದು ಕೃಷ್ಣಾ ನದಿಯಿಂದ ಆ ಕಡೆ, ಆ ಸುತ್ತಮುತ್ತಲು, ಕೃಷ್ಣ ತುಂಗಭದ್ರ ಆ ಸುತ್ತಮುತ್ತಲು. ಇನ್ನು ಈಚೆ ತೀರಾ ಡೌನ್ ಬಂದರೆ ತಲಕಾಡು, ಅದೊಂದು ಶಕ್ತಿ ಕೇಂದ್ರ ಆಗಿತ್ತು, ರಾಜಕೀಯ ಶಕ್ತಿ ಕೇಂದ್ರ. ಗಂಗರು. ಸೊ ಗಂಗರಿಗೆ ಕದಂಬರಿಗೆ ಜಗಳನೂ ಇತ್ತು, ಜೊತೆಗೆ ನಂಟಸ್ತನೂ ಇತ್ತು, ಎಲ್ಲ ಥರ ಸಂಬಂಧಗಳು ಇತ್ತು. ಸೊ ಗಂಗರ ಒಂದು ಹೆಣ್ಣು ಮಗಳು ಅಲ್ಲಿ ಆ ಕಡೆ ರಾಷ್ಟ್ರಕೂಟರ ಸೊಸೆ ಆಗ್ತಾಳೆ. ಈ ಥರ ಎಲ್ಲ ಇತ್ತು ಅವಾಗ. ಪರಸ್ಪರ ಕೊಳ್ಳೋದು ಇತ್ತು, ಜಗಳ ಇತ್ತು, ಎಲ್ಲ ಇತ್ತು, ವಿವಾಹನೂ ಇತ್ತು, ಶತ್ರುತ್ವನೂ ಇತ್ತು, ಎಲ್ಲ ಸಿನಿಮಾದಲ್ಲಿ ಬೇಕಾಗೋ ಮಸಾಲೆ ಐಟಮ್ಸ್ ಎಲ್ಲ ಇತ್ತು ಅವಾಗ. ವೆರಿ ಎಕ್ಸೈಟಿಂಗ್ ಪೀರಿಯಡ್ ಆಕ್ಚುಲಿ. ನಾನು ಕದಂಬರ ಮಯೂರ ಶರ್ಮನಿಂದಾನೇ ಶುರು ಮಾಡೋಣ. ನಾನು ಹೇಳೋದು, ಆದ ಒಂದು ಅವಮಾನಕ್ಕೆ ಒಬ್ಬ ವ್ಯಕ್ತಿ ಅಷ್ಟು ಗಟ್ಟಿ ನಿಂತು ಒಂದು ಸೈನ್ಯ ಕಟ್ಟಿ ಸೋಲಿಸುವ ಮಟ್ಟಕ್ಕೆ ಹೆಂಗ್ ಸಾಧ್ಯ ಆಯ್ತು? ಆಗತ್ತೆ ಅಂದ್ರೆ ಹೆಂಗಿತ್ತು ಆಗಿನ ಪೀರಿಯಡ್? ಇಲ್ಲಿವರೆಗೂ ಸಿಕ್ಕಿರುವಂತಹ ದಾಖಲೆಗಳು ಏನ್ ಹೇಳ್ತಾ ಇವೆ? ಈಗ ಪಲ್ಲವರು ಒಂದು ಕಾಲದಲ್ಲಿ ಇವನಿಗೆ ಮಯೂರವರ್ಮನ್ ತಂದೆನ ಕೊಂದು ಅಥವಾ ಅವನನ್ನು ಅವಮಾನ ಮಾಡಿ ಜೈಲಿಗೆ ಹಾಕಿ ಈ ಥರ ಏನೋ, ಈ ಮಯೂರ ಸಿನಿಮಾ ನೋಡಿ ಹೇಳ್ತಾ ಇದ್ರ ಅನ್ಸುತ್ತೆ ಇದನ್ನ. ಸೊ ಇರುತ್ತೆ, ಅದನ್ನ ಸಿನಿಮಾ ಮಾತ್ರ ಅಲ್ಲ, ಕೆಲವೊಂದು ದಾಖಲೆಗಳು ಅಥವಾ ದಾಖಲೆಗಳ ಪ್ರಕಾರ ಹಿಸ್ಟಾರಿಯನ್ಸ್ ಕೂಡ ಅದನ್ನೇ ಹೇಳ್ತಾ ಇದ್ರು. ಹೌದು, ಅವೆಲ್ಲ ಇರೋದೇನೆ. ಅಂದ್ರೆ ಇಲ್ಲಿವರೆಗೂ ಬಂದಿರೋ ಮಾಹಿತಿ ಪ್ರಕಾರ ಅಶ್ವಮೇಧ ಯಾಗಕ್ಕೆ ಪಲ್ಲವರು ಕುದುರೆನ ಕಟ್ಟಿದಾಗ ಮಯೂರವರ್ಮ ಮತ್ತು ತಾತ ಕಂಚಿಯಲ್ಲಿರ್ತಾರೆ. ಆಗ ಅವಮಾನ ಆಗತ್ತೆ. ಅದರ ನ್ಯಾಯ ಕೇಳೋದಕ್ಕೆ ಶಿವಸ್ಕಂದನ ಹತ್ರ ಹೋದಾಗ ಶಿವಸ್ಕಂದನೂ ಅವಮಾನ ಮಾಡಿ ಕಳಿಸ್ತಾನೆ. ಆ ಅವಮಾನಕ್ಕೆ ತಿರುಗಿ ಮಾಡಬೇಕು ಅಂತ ಇವನು ಹೊಸ ಸಾಮ್ರಾಜ್ಯ ಕಟ್ಟೋದು ಅವೆಲ್ಲ ಇದೆ. ದಾಖಲೆಗಳ ಪ್ರಕಾರ ಈ ಕಥೆನ ನಾವು ರೀಕನ್ಸ್ಟ್ರಕ್ಟ್ ಮಾಡಬಹುದು. ನಿಜನೇ, ಯಾಕಂದ್ರೆ ಇಂಥದ್ದೆಲ್ಲ ಎಷ್ಟೊಂದೀಗ ನೋಡಿ, ಹೊಯ್ಸಳರ ಉಗಮ, ಇಂಥ ಕಥೆಗಳು ನೋಡಿದ್ರೆ ಹೊಯ್ಸಳರ ಉಗಮ, ಅವನು ಹುಲಿನ ಸಾಯಿಸು ಅಂತ ಹೇಳಿದ್ದ ಗುರು ಆದೇಶ ಕೊಟ್ಟಿದ್ದಕ್ಕೆ ಹುಲಿನ ಸಾಯಿಸ್ತಾನೆ ಇವನು, ಹೊಯ್ಸಳ ಅಂತ. ಹಾಗಾಗಿ ಹೊಯ್ಸಳ ಅಂತ ಒಂದು ಹೆಸರು ಬರುತ್ತೆ. ಏನು ಅಂತಂದರೆ ಆ ಕಾಲದ ಒಂದು ಸಾಮ್ರಾಜ್ಯ ಕಟ್ಟೋದಕ್ಕೆ ಅನೇಕ ಕಾರಣಗಳಿರ್ತಾ ಇತ್ತು. ಅದರ ಮೂಲ ಬೇರೆ ಬೇರೆ ಇರ್ತಿತ್ತು. ಉದಾಹರಣೆಗೆ, ಒಂದು ಪ್ರಾಂತದಲ್ಲಿ ಅರಾಜಕತೆ ಬಂದು ನ್ಯಾಯ ಗೀಯ ಇವೆಲ್ಲ ಏನೂ ಸಿಗಿದೆ. ನೀವು ಇದನ್ನು ಅರ್ಥ ಮಾಡ್ಕೋಬೇಕು, ರಾಜರ ಕಾಲದ ಸ್ಥಿತಿ ಅರ್ಥ ಮಾಡ್ಕೋಬೇಕು ಅಂದರೆ ಈ ಕಾಲದ ಮಾನದಂಡಗಳು, ಡೆಮಾಕ್ರಸಿ ಮಾನದಂಡ ಇಟ್ಕೊಂಡು ಅಳಿಯೋಕ್ಕೆ ನೋಡೋಕ್ಕಾಗಲ್ಲ. ನೀವು ಆ ಕಾಲಕ್ಕೆ ಟೈಮ್ ಟ್ರಾವೆಲ್ ಮಾಡಿದ್ರೆ ಇದು ಅರ್ಥ ಆಗುತ್ತೆ. ಯಾಕಂದರೆ ಅವಾಗೆಲ್ಲ ಕುಲಾಚಾರ, ದೇಶಾಚಾರ, ಸ್ವಾಮಿನಿಷ್ಠೆ, ದೇಶಭಕ್ತಿ ಅಥವಾ ಅವರವ್ರ ಇಮಿಡಿಯೇಟ್ ಪ್ರಾಂತಕ್ಕೆ, ಅವರವ್ರ ಇಮಿಡಿಯೇಟ್ ಇದಕ್ಕೆ ಇದ್ದಂತಹ ನಂಟು ಬಹಳ ಗಟ್ಟಿಯಾಗಿತ್ತು. ಈಗ ನಮ್ಮಲ್ಲಿ ಹೊಯ್ಸಳರಿಗೆ ಒಂದು ಯೂನಿಟ್ ಇತ್ತು, ಅವ್ರ ಆರ್ಮಿನಲ್ಲಿ ಒಂದು ಯೂನಿಟ್ ಇತ್ತು, ಗರುಡ ಅಂತ. ಆ ಗರುಡ ಬಂದು ಆ ಸ್ವಾಮಿಗೆ ಮಾತ್ರ ನಿಷ್ಠ, ರಾಜ್ಯಕ್ಕೆ ನಿಷ್ಠ ಅಲ್ಲ, ಸ್ವಾಮಿಗೆ ಮಾತ್ರ ನಿಷ್ಠ. ಸೊ ಆ ಸ್ವಾಮಿ ಸತ್ತ ತಕ್ಷಣ ಇವರು ಅಷ್ಟೂ ಮಂದಿ ಗರುಡರು ಅವರು ಪ್ರಾಣ ಹತ್ಯೆ ಮಾಡ್ಕೊಳ್ತಾ ಇದ್ರು. ಸೂಯಿಸೈಡ್ ಅಂತಾರಲ್ಲ, ಅದು ಮಾಡ್ಕೊಳ್ತಾ ಇದ್ರು. ಅಂದರೆ ನಿನ್ನ ಜನನ, ನಿನ್ನ ಮರಣ
ನಿನ್ನ ಸ್ವಾಮಿ ಜನನ ಮರಣದ ತನಕ ಒಟ್ಟಿಗೆ ಒಂದು ನಂಟಿರುತ್ತೆ, ಗಟ್ಟಿಯಾದ ನಂಟು. ಈ ನಿಷ್ಠೆ ಎಲ್ಲ ಇತ್ತು. ಹಾಗಾಗಿ ಆ ನಿಷ್ಠೆ ಇಟ್ಕೊಂಡು ನೋಡೋ ನಮಗೆ ಅನ್ಯಾಯ ಆಗ್ತಾಯಿದೆ ಅಂದರೆ ನಮ್ಮ ಇಡೀ ಇಷ್ಟಕ್ಕೆ ಅನ್ಯಾಯ ಆಗ್ತಾಯಿದೆ. ಹಾಗಾಗಿ ಅನ್ಯಾಯ ಸದೆ ಬಡಿಯೋದಕ್ಕೆ ಎಷ್ಟೊಂದು ಸಮಯದಲ್ಲಿ ಹೊಸ ಸಾಮ್ರಾಜ್ಯ ಹುಟ್ಕೊಳ್ತಾ ಇತ್ತು. ಅನೇಕ ಕಾರಣಗಳು ಇರ್ತಾ ಇತ್ತು, ಪ್ರಾಂತೀಯವಾಗಿ ಇತ್ತು. ಆಯಾ ಟೈಮಲ್ಲಿ ಆಯಾ ಕಥೆಗಳು ಕೂಡ ಡೆವಲಪ್ ಆಗಿ. ಈಗ ಪುಲಕೇಶಿ ಬಂದು ಅಲ್ಲಿ ಆ ಕಡೆ ಪಲ್ಲವ ನರಸಿಂಹವರ್ಮ ಅನ್ಸುತ್ತೆ, ಅವನು ಸಿಕ್ಕಾಪಟ್ಟೆ ಹೀನಾಯ ಮಾಡಿ ಸೋಲ್ಸಿರ್ತಾನೆ. ಅವನ ಮಗನಿಗೆ ಇವನ ಮೇಲೆ ಮಾಡ್ತೀನಿ ಇರು ನಿನಗೆ ಅಂತ. ಅವನು ಎಂಥವನು ಅಂದರೆ ನೋಡ್ಬಾ ಅಂದರೆ ಸುಟ್ಟು ಬರ್ತೀನಿ ಅಂತ ಆ ಥರ ಅವನು. ಸೊ ಹಾಗಾಗಿ ಅವನು ವಾತಾಪಿ ಬಾದಾಮಿಗೆ ಬಂದು ಇಡೀ ಊರನ್ನ ಅಕ್ಷರಶಃ ಬೆಂಕಿ ಹಚ್ಚಿಬಿಡ್ತಾನೆ. ಸೊ ಇವೆಲ್ಲ ನೋಡಬೇಕಾಗತ್ತೆ ನಾವು. ಇನ್ನು ಒಂದು ದುರಂತ ಅಂದರೆ ಈ ಥರ ಏನಂತೀರ ಪದೇ ಪದೇ ಯುದ್ಧಗಳು ಮಾಡಿ ಅದು ಒಂದು ಎಷ್ಟೇ ರೋಮಾಂಚಕವಾಗಿದ್ದರೂ ಒಟ್ಟಾರೆ ಒಂದು ಭಾರತದ ಯೂನಿಟಿ ಅಂತಿರುತ್ತಲ್ಲ, ಅದಕ್ಕೆ ಎಷ್ಟೋ ಡ್ಯಾಮೇಜ್ ಆಗಿದೆ ಅಂತಲೂ ಹೇಳಬಹುದು. ಅದನ್ನು ಜಾಸ್ತಿ ಬೆಳೆಸೋಕ್ಕೆ ಹೋಗದೆ ಇರೋದೇ ಒಳ್ಳೆಯದು. ಈ ಡಿಸ್ಕಷನ್ ಪರಿಧಿ ಹೊರಗಡೆ ಹೋಗುತ್ತೆ. ಬಟ್ ಈ ಥರ ಇತ್ತು. ಈಗ ಯಾರೋ ಹೇಳಿದಾನೆ, ಸಾಮ್ರಾಜ್ಯ ಕಟ್ಟಬೇಕು ಅಂತಂದರೆ ನಿಮಗೆ ಬೇಸಿಕಲಿ ಕ್ಷಾತ್ರ ಬೇಕು. ವ್ಯಾಲರ್ ಅಂತಾರಲ್ಲ, ಕ್ಷಾತ್ರ, ಒಂದು ವೀರ್ಯ, ಶೌರ್ಯ, ಪರಾಕ್ರಮ, ಈ ಪದಗಳು ಇವೆಲ್ಲ ತೋರಿಸಿದ್ರೆ ಒಂದು 4 ಜನ ನಿಮ್ಮ ಹಿಂದೆ ಬರ್ತಾರೆ. ಮೊದಲು ನೀವು ನಿಮ್ಮ ಕುತ್ತಿಗೆಯನ್ನು ಲೈನ್ಗೆ ಇಡಬೇಕಲ್ಲಿ. ಮೊದಲು ನಾನು ಸತ್ತರೆ ನಾನು ಮೊದಲು ಸಾಯ್ತೀನಿ, ಆಮೇಲೆ ನಂತರ ನೀವು ಅಂತ. ಅವಾಗ ತಾನೇ ಬೇರೆಯವ್ರ ನಂಬಿಕೆ ಹುಟ್ಟೋದು, ಸರಿಯಪ್ಪ ಇವನು ನಮ್ಮ ನಾಯಕ ಅಂತ. ಸೊ ಈ ಥರ ಎಲ್ಲ ಇದೆ. ಎಷ್ಟೊಂದು ಭಾಳ ಹಿಂದಿನ ತನಕ, ವೇದ ಕಾಲದ ತನಕ ಹೋಗುತ್ತೆ ಈ ಪರಿಕಲ್ಪನೆ. ಬ್ರಹ್ಮಕ್ಷಾತ್ರ ಇವೆಲ್ಲ ಹೋಗುತ್ತೆ. ಸೊ ವಾಪಸ್ ಇಲ್ಲಿಗೆ ಬರೋ ಹಾಗಿದ್ರೆ ಕದಂಬರ ಹತ್ರ ಬಂದರೆ ಅವರು ನಮ್ಮ ಕರ್ನಾಟಕದ ಒಂದು ರಾಜಕೀಯ ಕನ್ನಡ ಸಾಮ್ರಾಜ್ಯಗಳ ಮೂಲ ವಂಶ ಅಂತ ಒಂದು ಅರ್ಥದಲ್ಲಿ ನಾವು ಹೇಳಬಹುದು. ಮಯೂರವರ್ಮ, ಕಾಕುತ್ಸವರ್ಮ, ಹೇಮವರ್ಮ, ರವಿವರ್ಮ ಇವರೆಲ್ಲ ಬಂದಿರೋರು ಆ ಕಡೆ ಇದ್ದಿದ್ದು ಬನವಾಸಿ. ಒಂದು ಮೂಲದ ಪ್ರಕಾರ ಗಂಗರು ಸಮಕಾಲೀನರು ಜೊತೆಗೆ ಗಂಗರ ಮೂಲ ಇನ್ನೂ ಹಿಂದೆನೂ ಇತ್ತು, ಆದರೆ ಗಂಗರು ಅಂತ ಗುರುತಿಸ್ಕೊಂಡಿದ್ದು ಈ ಸಮಕಾಲೀನ ಸಮಯದಲ್ಲಿ. ಹೌದು. ಗಂಗರಿಗೂ ಕದಂಬರಿಗೂ ಬೇರೆ ಬೇರೆ ಕಾಲದಲ್ಲಿ ಮೈತ್ರಿನೂ ಇತ್ತು, ಸ್ವಲ್ಪ ಯುದ್ಧಗಳು ಮಾಡಿದ್ರು, ಇವೆಲ್ಲ ಇತ್ತು. ನಾವು ಕಾಲ ನೋಡಬೇಕಾಗತ್ತೆ. ಚಿಕ್ಕ ಕಾರಣಗಳಿಗೆ ಯುದ್ಧ ಮಾಡ್ಕೊಳ್ತಾ ಇದ್ರು, ಮುನಸು ಮಾಡ್ಕೊಳ್ತಾ ಇದ್ರು. ನನಗೆ ನೀನು ತಾಂಬೂಲ ಸರಿಯಾಗಿ ಕೊಡಲಿಲ್ಲ, ಯುದ್ಧ ಮಾಡು. ಇಂತಿಂಥ ಕಾರಣಗಳಿದೆ ಬೇಕಾದಷ್ಟು ನಮ್ಮಲ್ಲಿ. ಸೊ ಹಾಗೆ, ಅಥವಾ ನಾನೇ ನಿಮ್ಮ ಮೊದಲು ಯಾಕೆ ನಡೆಸಿದೆ, ನನಗೆ ಅಗ್ರ ಪೂಜೆ ಮಾಡಬೇಕು ನೀನು. ಈ ಪ್ರೋಟೋಕಾಲ್ ಇವತ್ತಿಗೂ ಇದೆಯಲ್ರಿ, ಇವತ್ತಿಗೂ ಇದೆ ತಾನೇ. ಈ ಮಂತ್ರಿಗಳೆಲ್ಲ ಬಂದರೆ ಯಾರು ಪ್ರೋಟೋಕಾಲ್, ಯಾರು ದೀಪ, ಯಾರು ಕೆಂಪು ದೀಪ ಎಷ್ಟು ದಪ್ಪ ಇರಬೇಕು ಅಂತ ಸೈಜು ಇದೇ ತಾನೇ, ಯಾರಿಗೆ ಯಾವ ಕಾರ್ ಬೇಕು ಅಂತ. ಮನುಷ್ಯ ಸಿವಿಲೈಸೇಷನ್ ಇರೋವರೆಗೂ ಇವೆಲ್ಲ ಇದ್ದಿದ್ದೆ. ಬಟ್ ಏನಂದ್ರೆ ಇವಾಗಿನ ರಾಜಕಾರಣಿಗಳು ಬೀದಿಲಿ ನಿಂತ್ಕೊಂಡು ಕತ್ತಿ ತಗೊಂಡು ಹೊಡ್ಕೊಳ್ಳಲ್ಲ, ಕುತ್ತಿಗೆ ಕಟ್ ಮಾಡಲ್ಲ. ಅವಾಗ ಅದು ದೇರ್ ವಾಸ್ ಆನರ್ ಇನ್ ವ್ಯಾಲರ್. ಅವಾಗ ಕ್ಷಾತ್ರದಲ್ಲಿ ಒಂದು ಮಟ್ಟದ ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ಇರುತ್ತೆ. ಕದಂಬರ ಕಾಲದ ರಾಜಕೀಯ ಆಡಳಿತ ಹೇಗಿತ್ತು? ಆಡಳಿತ ಅಂತ ಸಮಾಜದ ವ್ಯವಸ್ಥೆ ಹೇಗಿತ್ತು? ಈಗ ಕದಂಬರ ಕಾಲದ ಇದು ಒಳ್ಳೆ ಪ್ರಶ್ನೆ. ಆ್ಯಕ್ಚುಲಿ ನಮ್ಮ ರಾಜಕೀಯ ಆಡಳಿತ, ಅಡ್ಮಿನಿಸ್ಟ್ರೇಷನ್ ಹಾಗೂ ನಮ್ಮ ಸಮಾಜದ ರಚನೆ, ಜನಜೀವನ ಇವೆಲ್ಲ ಎಲ್ಲ ಕಾಲಕ್ಕೂ ಕೂಡ ಆಲ್ಮೋಸ್ಟ್ ಮೌರ್ಯರ ಕಾಲದಿಂದ ಇತ್ತೀಚಿನ ತನಕ ನಮ್ಮ ಸ್ಟೇಟ್ ತಗೋಬೇಕು ಅಂದರೆ ಒಡೆಯರ ಕಾಲದ ತನಕ ಹೆಚ್ಚು ಕಡಿಮೆ ಒಂದೇ ಅನುಚಾನತೆ ಇತ್ತು. ಈಗ ಅರ್ಥಶಾಸ್ತ್ರದಲ್ಲಿ ಬೇರೆ ಬೇರೆ ವಿಭಾಗಗಳು ಬರುತ್ತೆ, ಆಡಳಿತದ ಬೇರೆ ಬೇರೆ ವಿಭಾಗಗಳು. ಕೆಲವು ಇದರ ಪ್ರಕಾರ 28 ಡಿಪಾರ್ಟ್ಮೆಂಟ್ ವಿಭಾಗಗಳು, ಆಡಳಿತ ವಿಭಾಗಗಳು ಇರಬೇಕು ಅಂತ ಒಂದು ಕಡೆ ಹೇಳ್ತಾನೆ ಕೌಟಿಲ್ಯ. ಬಹುಶಃ 2ನೇ ಅಧಿಕರಣ ಅನಿಸುತ್ತೆ. ಅದು ಹೆಚ್ಚು ಕಡಿಮೆ ನಮ್ಮ ಮರಾಠರ ಸಾಮ್ರಾಜ್ಯ ಇತ್ತಲ್ಲ, ಮರಾಠ ಎಂಪೈರ್, ಅಲ್ಲಿ ತನಕ ಹಾಗೆ ಅನುಚಾನವಾಗಿ ನಡ್ಕೊಂಡು ಬಂದಿತ್ತು. 28 ಡಿಪಾರ್ಟ್ಮೆಂಟ್. 11ನೇ ಶತಮಾನದ ಒಂದು ಪಾಲರ ಶಾಸನ ಇದೆ ಬೆಂಗಾಲ್ ದೇಶದಲ್ಲಿ. ಆ ಪಾಲರ ಶಾಸನ ಅಲ್ಲಿ 28 ವಿಭಾಗ ಬರುತ್ತೆ. ಈ ಕದಂಬರ ಕಾಲಕ್ಕೆ ಬಂದರೂ ಹೆಚ್ಚು ಕಡಿಮೆ ಹಾಗೆ ಇರುತ್ತೆ. 16 ಇತ್ತು ಅಂತ ಅನಿಸುತ್ತೆ, 16 21 ನನ್ನ ನೆನಪು ಸರಿ ಇದ್ದರೆ 16 21. ಇವತ್ತು ಹೋಮ್ ಮಿನಿಸ್ಟ್ರಿ ಅಂತಾರೆ, ಅದು ಇತ್ತು. ಇನ್ನು ಕೋಶಾಗಾರ, ಫೈನಾನ್ಸ್ ಮಿನಿಸ್ಟ್ರಿ, ಟ್ರೆಷರಿ, ಮತ್ತು ವಿಳೆದೆಲೆಗೆ ಒಂದು ಸೆಪರೇಟ್ ಡಿಪಾರ್ಟ್ಮೆಂಟ್ ಇತ್ತು. ವಿಳ್ಯದೆಲೆಗೆ ಯಾಕೆ?
ಅದಷ್ಟು ದೊಡ್ಡ ಒಂದು ಆ ಕಾಲದ ಒಂದು ದೊಡ್ಡ ಕಲ್ಚರಲ್ ಇದ್ದು ನಮ್ಮಲ್ಲಿ ವೀಳ್ಯದೆಲೆ ಒಂದು ಮಂಗಳಕರವಾದ ಒಂದು ಪದಾರ್ಥ ಅದು. ಎಲ್ಲ ಶುಭ ಕಾರ್ಯಕ್ರಮಗಳಿಗೂ ನಿಮಗೆ ವೀಳ್ಯದೆಲೆ ಕೊಟ್ಟೇ ಕೊಡ್ತಾರೆ. ತಾಂಬೂಲದಲ್ಲಿ ವೀಳ್ಯದೆಲೆ ಇದ್ದಿರೋ ತಾಂಬೂಲ ಎಲ್ಲಿದೆ? ಹೌದು, ನಾಮಕರಣಕ್ಕಿದೆ, ಊಟ ಆದಮೇಲಿದೆ, ಮದುವೆಗಿದೆ. ಸೊ ಒಂದು ಸಪರೇಟ್ ಡಿಪಾರ್ಟ್ಮೆಂಟೇ ಇತ್ತು ವೀಳ್ಯದೆಲೆ. ಆಯಿತಾ? ವೀಳ್ಯದವನು ಒಂದು ಇವತ್ತು ಪ್ರಿನ್ಸಿಪಲ್ ಸೆಕ್ರೆಟರಿ ಅಂತಾರಲ್ಲ, ಸೊ ವೀಳ್ಯದೆಲೆ ಡಿಪಾರ್ಟ್ಮೆಂಟ್ ಇನ್ಚಾರ್ಜ್ ಹೆಡ್ ಇರ್ತಾನಲ್ಲ, ಅವನಿಗೆ ಆ ಪವರ್ ಇರ್ತಾಯಿತ್ತು. ಯಾಕಂದರೆ ವೀಳ್ಯ ಕೊಡೋದು ಅಂದರೆ ಯುದ್ಧಕ್ಕೆ ಆಹ್ವಾನ ಮಾಡೋದು, ರಣವೀಳ್ಯ ಅಂತ. ಇವಾಗ ಸಿನಿಮಾಗಳಲ್ಲಿ ಬರುತ್ತಲ್ಲ, ಸುಪಾರಿ ಕೊಟ್ಟೆ ಅವನಿಗೆ ಅಂದರೆ ಇಲ್ಲಿಂದನೇ ಬರೋದು ಮೂಲ. ಸುಪಾರಿ ಕೊಡೋದು ಅಂದರೆ ಇದೇನೆ, ಯುದ್ಧಕ್ಕೆ ಆಹ್ವಾನ ಮಾಡೋದು, ಇಲ್ಲ ಸಂಧಾನಕ್ಕೆ. ಯುದ್ಧ ಮುಗಿದ ಮೇಲೆ ಯಾವನೋ ಒಬ್ಬ ಸೋಲ್ತಾನೆ ಗೆಲ್ತಾನೆ, ಇಲ್ಲ ಇಬ್ಬರು ಸಮಬಲರಾಗಿದ್ದರೆ ಆಯ್ತಪ್ಪ ನಿನಗಿಷ್ಟು ಇಟ್ಕೊಂಡು ನಾನು ಇಷ್ಟು ಇಟ್ಕೊಳ್ತೀನಿ ಅಂತ ಹೇಳಿ ಒಂದು ಒಳ್ಳೆ ಗ್ರ್ಯಾಂಡ್ ಡಿನ್ನರ್ ಕೊಟ್ಬಿಟ್ಟು ವೀಳ್ಯ ಎಕ್ಸ್ಚೇಂಜ್ ಮಾಡ್ಕೊಳ್ಳೋದು, ಅದು ಒಂದು ಪದ್ಧತಿ ಇತ್ತು. ಹೀಗಾಗಿ ಅವನಿಗಂಥ ದೊಡ್ಡ ಒಂದು ಪ್ರಾಬಲ್ಯ ಇತ್ತು, ವೀಳ್ಯಕ್ಕಿತ್ತು. ಇನ್ನು ಬೇರೆ ಬೇರೆ ಇದಕ್ಕೆ ಸಿಲ್ಕ್, ಅದಕ್ಕೆ ಸಪ್ರೇಟ್ ಒಂದು ಡಿಪಾರ್ಟ್ಮೆಂಟ್ ಇತ್ತು. ಇನ್ನು ಕೃಷ್ಣದೇವರಾಯನ ಕದಂಬರ ಕಾಲದ ಹೊತ್ತಿಗೆ ತುಂಬಾ ಇತ್ತು ಚೀನಾಂಬರ ಅಂತ ಕರೀತಾ ಇದ್ರು. ಚೀನಾಂಬರ ಚೈನಾಯಿಂದ ಬರೋದು. ಸಿಲ್ಕ್ ಮೊದಲು ಕಂಡುಹಿಡಿದಿದ್ದು ಚೈನಾ. ಹೌದು, ಅಂದ್ರೆ ಆ ಸಾಗಾಟ ಚೀನಾಂಬರ ಇತ್ತು ಕದಂಬರ ಕಾಲದಲ್ಲಿ. ಅಲ್ಲ, ಚೈನಾ ಜೊತೆ ಡೈರೆಕ್ಟ್ ಲಿಂಕ್ ಇತ್ತು ಅನ್ನೋದು ಸಂದೇಹಾಸ್ಪದ. ಬಟ್ ಸಿಲ್ಕ್ ಅನ್ನೋದಿತ್ತು, ರೇಷ್ಮೆ ಅನ್ನೋದಿತ್ತು. ಅದಕ್ಕೊಂದು ಸಪ್ರೇಟ್ ಡಿಪಾರ್ಟ್ಮೆಂಟ್ ಇತ್ತು. ಆಯಿತಾ? ಹೀಗೆ ಇನ್ನು ರಾಣಿವಾಸಕ್ಕೆ ಒಬ್ಬರು ಸಪ್ರೇಟ್ ಇನ್ಚಾರ್ಜ್ ಇರ್ತಾಯಿದ್ರು. ಅಂತಃಪುರ ಅಂತಾರಲ್ಲ, ಅದಕ್ಕೊಬ್ಬ ಮಿನಿಸ್ಟರ್ ಮಿನಿಸ್ಟರೇ ಇರ್ತಾ ಇದ್ದ. ಅದನ್ನು ನೋಡ್ಕೊಳ್ಳೋಕ್ಕೆ ಇನ್ಚಾರ್ಜ್ ಬಾಡಿ ಬಹುರಾಣಿಯರ ಪದ್ಧತಿ ಇತ್ತು. ಖಂಡಿತ ಇತ್ತು. ಬಹುರಾಣಿ ಪದ್ಧತಿ, ಬಹುಪತ್ನಿತ್ವನೇ ನಮ್ಮ ಎಲ್ಲ ಸಮಾಜದಲ್ಲೂ ನಾರ್ಮಲ್. ಅದು ಭಾರತ ದೇಶ ಒಂದಕ್ಕೆ ಸೀಮಿತ ಆಗಿರಲಿಲ್ಲ, ಎಲ್ಲ ದೇಶದಲ್ಲೂ ಬಹುಪತ್ನಿತ್ವನೇ ಇದ್ದಿದ್ದಂತಹ ಒಂದು ನಾರ್ಮ್ ಆ ಕಾಲದಲ್ಲಿ. ಅದರ ಜೊತೆಗೆ ಬೇರೆ ಬೇರೆ ಸಂಬಂಧಗಳನ್ನು ಹಾಗೆ ರಾಜರು ಬೆಳೆಸ್ತಾ ಇದ್ರು. ಹೌದು. ಸಾಮಾಜಿಕ ಚೌಕಟ್ಟು ಹೇಗಿತ್ತು ಅಂದ್ರೆ ಅಂದ್ರೆ ಯಾವ ಕೆಲಸಗಳು ತುಂಬಾ ಪ್ರಚಲಿತದಲ್ಲಿದ್ವು? ಒಂದು ಬಹುಪತ್ನಿತ್ವಕ್ಕೆ ಬಂದಾಗ ಅದನ್ನೇ ಕೇಳ್ಬಿಡ್ತೀನಿ. ಸಾಮಾನ್ಯ ವರ್ಗದಲ್ಲೂ ಬಹುಪತ್ನಿತ್ವ ಅಷ್ಟೇ ಜನಜನಿತವಾಗಿತ್ತ ಅಥವಾ ರೆಸ್ಟ್ರಿಕ್ಟೆಡ್ ಇತ್ತ? ಜನಜನಿತ ಅಂತೇನಿಲ್ಲ. ಬಹುಪತ್ನಿತ್ವ ಅನ್ನೋದು ಸಮಾಜದಲ್ಲಿ ಅಂಗೀಕಾರ್ಯವಾದಂತಹ ಒಂದು ಪದ್ಧತಿ ಇತ್ತು. ಸಾಮಾನ್ಯ ನೀವು ಈ ಕಾಲದ ಫೆಮಿನಿಸ್ಟ್ ಎಲ್ಲ ಇಟ್ಕೊಂಡು ಕೇಳೋ ಹಾಗಿಲ್ಲ ಇದನ್ನ. ಇಲ್ಲ, ಅದು ಆ ಕಾಲದಲ್ಲಿ ಇದ್ದಿದ್ದೆ, ಅದು ಅಂಗೀಕಾರ್ಯವಾದ. ಕೆಲವೊಂದು ಎರಾದಲ್ಲಿ ಏನಿದೆ ಅಂದ್ರೆ ಅದು ರಾಜರು ಮಾತ್ರ ಅಂತಿತ್ತು. ಸಾಮಾನ್ಯ ಜನರು ಏಕಪತ್ನಿ ವ್ರತಸ್ಥರಾಗಿರ್ಬೇಕು, ರಾಜರಿಗೆ ಆ ಒಂದು ಲಕ್ಸುರಿ ಇದೆ ಅನ್ನೋದಿತ್ತು ಆ ಕಾಲದಲ್ಲಿ ಅನ್ನೋದನ್ನ ನಾನು ಕೇಳಿದೆ ಅಷ್ಟೇ. ಹೌದು. ಏನಂದ್ರೆ ಒಳ್ಳೆ ಪ್ರಶ್ನೆ ಇದೆ ಆಕ್ಚುಲಿ. ಈಗ ನೋಡಿ, ಇದು ರಾಮಾಯಣ ಕಾಲದಲ್ಲೇ ದಶರಥನಿಗೆ ಸುಮಾರು 300ಕ್ಕೂ ಹೆಚ್ಚು ಪತ್ನಿಯರಿದ್ರು. ಅದರಲ್ಲಿ ಮುಖ್ಯ ಪತ್ನಿ 4 ಜನ. ಅಂಥ ದಶರಥನ ಮಗ ಶ್ರೀರಾಮಚಂದ್ರ ಏಕಪತ್ನಿ ವ್ರತಸ್ಥನಾದ. ಅಂದರೆ ಏಕಪತ್ನಿ ವ್ರತಸ್ಥ ಅನ್ನೋದು ಒಂದು ದೊಡ್ಡ ಮೌಲ್ಯ ಅಂತಾಯಿತು. ಆಯಿತಾ? ಅದು ಸಮಾಜದಲ್ಲಿ ಇದೇ ಇರಬೇಕು ನಿನಗೆ ಅಂತ. ಹಾಗಂತ ಹೇಳಿ ಬಹುಪತ್ನಿತ್ವದ ಬಗ್ಗೆ ಅದು ತಿರಸ್ಕಾರ ಇರಲಿಲ್ಲ. ಆಯಿತು, ಇವನು 3-4 ಮದುವೆ ಮಾಡ್ಕೊಂಡಿದ್ದಾನೆ ಅಂದರು, ಎಲ್ಲರೂ ಚೆನ್ನಾಗಿ ನೋಡ್ಕೊಂಡಿದ್ದಾನೆ ಅಂದರೆ ಸರಿ ಅಂತ ಬಿಡ್ತಾಯಿದ್ರು. ಆದರೆ ಏಕಪತ್ನಿತ್ವಕ್ಕೇ ಹೆಚ್ಚು ಒಂದು ಅವಧಾರಣೆ ಇತ್ತು. ಇದು ಕೂಡ ನಮಗೆ ಗೊತ್ತಾಗುತ್ತೆ. ಬೇರೆ ಬೇರೆ ಕಾರಣಗಳಿಗೆ ಮದುವೆ ಆಗಿರ್ತಾರೆ, 3, 4, 5 ಅವರವ್ರ ಇಷ್ಟಾನುಸಾರ, ಅವರವ್ರ ಶಕ್ತಿ ಅನುಸಾರ ಆಗ್ತಾ ಇತ್ತು. ಅದು ಸಾಮಾನ್ಯ ಇತ್ತು ಹಾಗೆ. ಸೊ ಅದು ನೀನು ಈಗ ನೋಡಿ, ಕೆಲವುದೆಲ್ಲ ಈಗೆಲ್ಲ ಬಿಟ್ಟು ಹೋಗಿದೆ. ಭಾಷೆಯಲ್ಲಿ ಹೇಗೆ ಚೇಂಜ್ ಆಗುತ್ತೆ ಅಂತ. ಈಗ ಯಾವುದಿದು ಒಂದು ಪ್ರಸಿದ್ಧ ಪದ ಇತ್ತಲ್ಲಪ್ಪ, ಸವತಿ ಮತ್ಸರ ಅಂದರೆ ಎಲ್ಲಿಂದ ಬಂತು? ಸವತಿ ಪದ್ಧತಿ ಸಮಾಜದಲ್ಲಿ ವ್ಯಾಪಕವಾಗಿ ಇರೋದ್ರಿಂದನೇ ಈ ಪದ ಬಳಕೆಗೆ ಬಂದಿದ್ದು ಭಾಷೆಯಲ್ಲಿ, ಸವತಿ ಮಾತ್ಸರ್ಯ. ಈಗ ಅವೆಲ್ಲ ಸಾಧ್ಯನೇ ಇಲ್ಲ, ಇವೆಲ್ಲ ಕಲ್ಪಿಸ್ಕೊಳ್ಳೋಕ್ಕೂ ಆಗೋದಿಲ್ಲ ಅಲ್ವಾ? ಹೀಗಾಗಿ ಆ ಕಾಲದ ಪದ್ಧತಿ ಅಂತ ನಾವು ಅದನ್ನು ಹಾಗೆ ತಗೊಂಡು ಬಿಟ್ಟು ಬಿಡಬೇಕಷ್ಟೇ. ಆಗಿನ ವ್ಯವಸ್ಥೆ ಹೇಗಿತ್ತು ಅನ್ನೋದನ್ನ ತಿಳ್ಕೊಳ್ಳೋ ಪ್ರಯತ್ನ ಮಾಡಿದೆ ಅಷ್ಟೇ. ಅದು ಒಂದಿದೆ. ಇನ್ನು ಬೇರೆ ಬೇರೆ ಈಗ ಪೋಸ್ಟ್ ಇಂಡಸ್ಟ್ರಿಯಲೈಸ್ ಸೊಸೈಟಿಲಿ ಇರೋದು ನಾವು. ಆಗ ಪ್ರತಿಯೊಂದು ಕೆಲಸನೂ ಮನುಷ್ಯನೇ ಮಾಡಬೇಕಿತ್ತು. ಹೌದು. ಈಗ ನಲ್ಲಿ ತಿರುಗಿಸಿದ ತಕ್ಷಣ ನಮಗೆ ಎಷ್ಟು ವಿ ಟೇಕ್ ಇಟ್ ಫಾರ್ ಗ್ರಾಂಟೆಡ್. ನಲ್ಲಿನೂ ತಿರುಗಿಸೋದು ಬೇಡ, ಬಟನ್ ಒತ್ತಿದ್ರೆ ನೀರು ಬಂದುಬಿಡುತ್ತೆ, ಕೂತ್ ಜಾಗದಲ್ಲಿ ನೀರು ಬರುತ್ತೆ. ಹೌದಾ? ಶವರೆಲ್ಲ ಬರುತ್ತೆ. ಆವಾಗ
ಬಾವಿಗೆ ಹೋಗಬೇಕು. ಬಾವಿ ಸೌಲಭ್ಯ ಇಲ್ಲ ಅಂದರೆ ಕೆರೆಗೋ ನದಿಗೋ ಹೊಳೆಗೋ ಹೋಗಿ ನೀವು ಇದರಲ್ಲಿ ಕೊಡದಲ್ಲಿ ತರಬೇಕಾಗಿತ್ತು ಅಲ್ವಾ. ಹಾಗಾಗಿ ಅದಕ್ಕೆ ಆಳುಗಳಿರ್ತಾಯಿದ್ರು. ಅಂದರೆ ದೋಸು ಕೂಡ ಅಫೋರ್ಡ್ ಇಟ್, ಆಳುಗಳು ಇಟ್ಕೊಳ್ತಾಯಿದ್ರು. ಅವ್ರು ತರ್ತಾಯಿದ್ರು ನೀರು. ಬಾವಿ ಸೇದಕ್ಕೆ ನೀರು ಸೇದಕ್ಕೆ ಒಬ್ಬರು, ಅಥವಾ ಕೊಳದಿಂದ ತರೋದಕ್ಕೆ ಒಬ್ಬರು. ಇನ್ನು ಉದ್ಯಾನ ಇದ್ದರೆ ಅದಕ್ಕೊಬ್ಬ ಮಾಲಿ ಇರ್ತಾ ಇದ್ದ. ಈಗ ಬೇಕಿಲ್ಲ, ಈಗ ಮಾಲಿ ಇದ್ದಾರೆ, ಬಟ್ ಪಬ್ಲಿಕ್ ಪಾರ್ಕಲ್ಲಿ ಇದ್ದಾರೆ. ಯಾರ ಮನೇಲೂ ಗಾರ್ಡನ್ ಇಲ್ಲ, ಬೆಂಗಳೂರಲ್ಲಂತೂ ಇಲ್ಲ, ಜಾಗನೂ ಇಲ್ಲ. ಅದು ಟೆರೆಸ್ ಗಾರ್ಡನ್ ಅಂತ ಮಾಡ್ಕೊಳ್ತಾರೆ. ಸೊ ಅದಕ್ಕೆ ಮಾಲಿ ಬೇಕಾಗಿಲ್ಲ. ಸೊ ಅದಕ್ಕೂ ಒಂದು. ಆಮೇಲೆ ಕೆರೆ ಕಟ್ಟಿಸೋದು ನಮ್ಮಲ್ಲಿ ಇದು ಕರ್ನಾಟಕ ಅಂತಲ್ಲ, ಇಡೀ ಭಾರತದಲ್ಲಿತ್ತು. ಒಂದು 11 ಪುಣ್ಯ ಕಾರ್ಯ. ಒಬ್ಬ ಮನುಷ್ಯ ಜೀವನದಲ್ಲಿ 11 ಪುಣ್ಯ ಕಾರ್ಯದಲ್ಲಿ ಯಾವ್ದಾರ ಒಂದು ಮಾಡಿದ್ರೆ ಅವನಿಗೆ ಮೋಕ್ಷ ಸಿಗುತ್ತೆ ಅಂತ ಒಂದು ನಂಬಿಕೆ ಇತ್ತು. ಆ 11ರ ಪೈಕಿ ಅನ್ನದಾನ ಒಂದು, ಆಮೇಲೆ ಕನ್ಯಾದಾನ ಒಂದು, ದೇವಸ್ಥಾನ ಕಟ್ಟೋದೊಂದು, ಕೆರೆ ಕಟ್ಟಿಸೋದೊಂದು. ಸೊ ಕೆರೆ ಕಟ್ಟಿಸ್ತಾ ಅವನಿಗೆ ಸಮಾಜದಲ್ಲಿ ತುಂಬ ದೊಡ್ಡ ಸ್ಥಾನ ಇರ್ತಾಯಿತ್ತು. ಈ ಕಡೆ ನಂಜನಗೂಡು ಕಡೆ ಹೋದರೆ ಲೆಫ್ಟಲ್ಲಿ ಒಂದು ಹಳ್ಳಿ ಇದೆ, ಹೆಸರು ಮರ್ತೋಗಿದೆ. ಅಲ್ಲೂ ಒಂದು ಸಿಕ್ಕಾಪಟ್ಟೆ ದೊಡ್ಡ ನಂದನವನ ಇತ್ತು ಕದಂಬರ ಕಾಲದಲ್ಲಿ. ಅದನ್ನು ಕಟ್ಟಿಸಿದ್ದು ಒಬ್ಬ ಯಕಶ್ಚಿತ್ ಒಡ್ಡರು ಅಂತ ಕರೀತಾರಲ್ಲ, ಕಲ್ಲು ಹೊಡೆಯೋರು. ಅವನ ನಂದನವನ ನಿರ್ಮಾಣ ಮಾಡಿ ಅದರ ಪಕ್ಕ ಒಂದು ಕಲ್ಯಾಣಿ ಥರ ಕಟ್ಟಿಸಿದ್ದಕ್ಕೆ ಅವನಿಗೆ ಸಮಾಜ ದೊಡ್ಡ ಗೌರವ ಕೊಡ್ತು ಅಂತ ಒಂದು ಶಾಸನ ಹೇಳುತ್ತೆ. ಕದಂಬರ ಕಾಲದ ಒಂದು ಶಾಸನ ಹೇಳುತ್ತೆ. ಇದಕ್ಕೆ ಪ್ರತಿಯೊಂದಕ್ಕೂ ಇತ್ತು. ಮತ್ತು ಇದನ್ನು ಅಫ್ಕೋರ್ಸ್ ರೈತರಿದ್ದೇ ಇದ್ದರು. ಅದು ಒಂದು ಪ್ರೊಫೆಷನ್ ಅಂತ ತೊಗೊಂಡ್ರೆ ಬಡಗಿಗಳು, ಚಮ್ಮಾರರು, ಕುಂಬಾರರು, ನಾವು ಯಾವುದ್ಯಾವ ಕೆಲಸ ಎಲ್ಲ ಇವತ್ತು ಮಿಷಿನ್ನು ಬಟನ್ನು ಮಾಡುತ್ತೋ ಅದೆಲ್ಲ ಮನುಷ್ಯರು ಮಾಡ್ತಾಯಿದ್ರು. ಸೊ ಹಾಗಾಗಿ ಆ ಪ್ರತಿಯೊಂದಕ್ಕೂ ಒಬ್ಬೊಬ್ಬ ಅಧಿಕಾರಿ ಇನ್ಚಾರ್ಜ್ ಇರ್ತಾ ಇದ್ದ. ಸೊ ಅದರ ಪ್ರಕಾರ ಮಿನಿಸ್ಟ್ರಿಗಳು ಈ ಥರ ಕೆಲವು ರಾಜ್ಯಗಳ ಆದಾಯ ಹೇಗಿರ್ತಾ ಇತ್ತು ಕದಂಬರು ಗಂಗರ ಕಾಲದ? ಮುಕ್ಕಾಲು ಪಾಲು ಎಲ್ಲ ನಿಮಗೆ. ನಮ್ಮಲ್ಲಿ ಇದು ಒಳ್ಳೆ ಪ್ರಶ್ನೆ. ಏನಂದರೆ ಈಗ ನಾವು ಹೆಚ್ಚು ಕಡಿಮೆ ಕ್ಯಾಶ್ ಎಕಾನಮಿ. ಇತ್ತೀಚಿನ ತನಕ 1960ರ ದಶಕದ ತನಕ ಕ್ಯಾಶ್ ಎಕಾನಮಿಗೆ ನಮ್ಮಲ್ಲಿ ಅಷ್ಟೊಂದು ಬೆಲೆ ಇರಲಿಲ್ಲ. ನಮ್ಮದು ದ್ರವ್ಯ ಪ್ರಧಾನವಾದಂತಹ ಒಂದು ಎಕಾನಮಿ, ಒಂದು ಆರ್ಥಿಕ ವ್ಯವಸ್ಥೆ. ದ್ರವ್ಯ ಸಮೃದ್ಧಿಗೋಸ್ಕರನೇ ನಮ್ಮಲ್ಲಿರೋ ಅಪಾರವಾದ ದ್ರವ್ಯ ಸಮೃದ್ಧಿನ ನಾವು ಒಂದಷ್ಟು ಭಾಗ ಪಡ್ಕೋಬೇಕು ಅಂತಲೇ ಹೊರಗಿನ ದೇಶದವ್ರು ಬಂದಿದ್ದು ಭಾರತಕ್ಕೆ. ಅತ್ಯಂತ ಸಮೃದ್ಧ ಶ್ರೀಮಂತ ದೇಶ ಇದು, ಅದಕ್ಕೋಸ್ಕರನೇ ಬಂದಿದ್ದು ಇಲ್ಲಿಗೆ. ಅಭಾವದ ದೇಶಕ್ಕೆ ಯಾರು ಲೂಟಿ ಮಾಡಲ್ಲ, ಹೌದಾ? ಅಭಾವ ಆಗೋವರೆಗೂ ಲೂಟಿ ಮಾಡಿದ್ದಾರೆ ಅಲ್ವಾ? ಹಾಗಾಗಿ ನಿಮಗೆ ಏನಂತಾರೆ, ಕೃಷಿ ಉತ್ಪತ್ತಿನೇ ಮ್ಯಾಕ್ಸಿಮಮ್ ಎಕಾನಮಿ. 100% ಕೃಷಿ ಆಧಾರಿತವಾದ, ಕೃಷಿ ಪ್ರಧಾನವಾದ ಆರ್ಥಿಕ ವ್ಯವಸ್ಥೆನೇ ಕದಂಬರಿಂದ ಹಿಡಿದು ಮೈಸೂರು ಒಡೆಯರ್ ತನಕ ಅದೇ. ಇತ್ತೀಚಿನ ತನಕ ಕೂಡ ಅದೇ ಇದ್ದಿದ್ದು. ಈಗಲೂ ಹೆಚ್ಚು ಕಡಿಮೆ 65% ಅಷ್ಟು ಕೃಷಿನೇ ನಮ್ಮ ಎಕಾನಮಿ ಇರೋದು. ಹಾಗಾಗಿ ಆ ಕಾಲದಲ್ಲೂ ಅದೇ ಇತ್ತು. ಕೃಷಿ ಬಿಟ್ಟರೆ ಬೇರೆ ವಾಣಿಜ್ಯ ಇತ್ತು, ಪದಾರ್ಥಗಳ ವಾಣಿಜ್ಯ, ವಿನಿಮಯ, ವ್ಯಾಪಾರ, ಎಕ್ಸ್ಪೋರ್ಟು ಇದು ಇತ್ತು. ಮತ್ತು ಹೂವು, ಆಮೇಲೆ ಯಾವುದು ಗಣಿಗಾರಿಕೆ, ಚಿನ್ನ, ಬೆಳ್ಳಿ, ಮುತ್ತು, ಪಚ್ಚೆ, ಇದರ ಒಂದಷ್ಟು ಲೇವಾದೇವಿ ಇವೆಲ್ಲ ಇತ್ತು. ಸ್ಥೂಲವಾಗಿ ಆರ್ಥಿಕ ವ್ಯವಸ್ಥೆ ಇಷ್ಟು ಅಂತ ಹೇಳ್ಬೋದು. ದಕ್ಷಿಣದ ಈ ದೇಶಗಳಲ್ಲಿ ಆಮದು, ಹೊರದೇಶದಿಂದ ಆಮದು ಅಂತ ಹೆಚ್ಚಿನ ವಸ್ತುಗಳು ಏನಾಗ್ತಿದ್ವು? ಆಮದು ಅಂತಂದರೆ ಸಿಲ್ಕ್, ಅದೇ ಹೇಳಿದ ಚೈನಾಯಿಂದ ಸಿಲ್ಕ್ ಬರ್ತಾಯಿತ್ತು. ಆಮೇಲೆ ಅಲ್ಲಿಂದ ತುಂಬ ಪ್ರಾಚೀನಕ್ಕೆ ಹೋದರೆ, ಕರ್ನಾಟಕ ಇತಿಹಾಸ ಅಲ್ಲ, ಮೌರ್ಯರ ಕಾಲಕ್ಕೆ ಅಥವಾ ಅದಕ್ಕೂ ಹಿಂದೆ ಹೋದರೆ ರೋಮನ್ ಸಾಮ್ರಾಜ್ಯದ ಜೊತೆ ನಮಗೆ ತುಂಬ ದೊಡ್ಡ ನಂಟಿತ್ತು. ಇಲ್ಲಿಂದ ಮಲಬಾರ್ ಇದೆಯಲ್ಲ, ಕೇರಳದ ಮಲಬಾರು, ಅಲ್ಲಿಂದ ಟನ್ಗಳಗಟ್ಟಲೆ ಪೆಪ್ಪರ್ ಕಳಿಸ್ತಾಯಿದ್ರು, ಮೆಣಸು. ಅದರ ಬದಲಾಗಿ ರೋಮಿಂದ ಚಿನ್ನ ತಗೊಳ್ತಾಯಿದ್ರು. 1 kg ಮೆಣಸಿಗೆ 1 kg ಚಿನ್ನ ತಗೊಳ್ತಾ ಇದ್ರು ಅಂದರೆ ಲೆಕ್ಕ ಹಾಕಿ. ಆಲ್ಮೋಸ್ಟ್ ಆ ಪ್ರಪೋರ್ಷನ್. ಅದಕ್ಕೆ ಭಾರತದ ಮೇಲಿನ ದಾಳಿಗೆ ಒಂದು ಕಾರಣ ಇಲ್ಲಿನ ಚಿನ್ನ, ವಜ್ರ, ದ್ರವ್ಯ ಸಮೃದ್ಧಿ. ಅದರ ಜೊತೆಗೆ ಈ ಮಸಾಲೆ ಪದಾರ್ಥಗಳು ಇನ್ನಿಲ್ಲದಂತೆ ಬೇಕಾಗಿತ್ತು. ಯಾಕಂದ್ರೆ ಅವಾಗ ರೆಫ್ರಿಜಿರೇಷನ್ ಎಲ್ಲ ಇರಲಿಲ್ಲ, ಫ್ರಿಜ್ ಗಿಜ್ ಇರಲಿಲ್ಲ. ಸೊ ಅಲ್ಲಿ ಮಾಂಸಾಹಾರಿ ದೇಶ ಪ್ರಧಾನವಾಗಲಿ, ಅಲ್ಲಿ ಮಾಂಸಾಹಾರನೇ ಅವ್ರು ತೊಗೊಳ್ತಾ ಇದ್ದಿದ್ದು ಯುರೋಪಲ್ಲಿ ತಿನ್ನೋದು ಪದಾರ್ಥ.
ಸೊ ಅದಕ್ಕೆ ನಿಮಗೆ ಸೀಸನಿಂಗ್ ಮಾಡಬೇಕು, ಅದನ್ನು ಮೇಂಟೈನ್ ಮಾಡಬೇಕು ಅಂತಂದರೆ ಭಾರತದಲ್ಲಿರುವಂಥ ಈ ಮಸಾಲ ಪದಾರ್ಥ ಎಷ್ಟೊಂದು ಕಡೆ ಉಪಯೋಗ ಆಗುತ್ತಾಯಿತು. ಅದು ಇನ್ನಿಲ್ಲದ ಹಾಗೆ ಸೆಳೀತಾ ಇತ್ತು. ಅಂದರೆ ಭಾರತಕ್ಕೆ ಸುಲಭ ಮಾರ್ಗ ಯಾವುದು ಅಂತ ವರ್ಷಾನುಗಟ್ಲೆ ದಶಕಗಳ ಕಾಲ, ಶತಮಾನಗಳ ಕಾಲ ವಿದೇಶಿಗರು ಹುಡುಕ್ತಾ ಇದ್ದಿದ್ದು ಅದೇ ಕಾರಣಕ್ಕೆ. ಇಂಡಿಯನ್ ಪೆಪ್ಪರ್ ಈಸ್ ದ ಸಿಂಕ್ ದಟ್ ಮೆಲ್ಟೆಡ್ ದ ಗೋಲ್ಡ್ ಆಫ್ ರೋಮ್ ಅಂತ ಅಲ್ಲೊಬ್ಬ ರೋಮನ್ ಫಿಲಾಸಫರು ಬಾಯಿ ಬಡ್ಕೊಳ್ತಾನೆ. ಅಯ್ಯೋ, ನಮ್ಮ ಚಿನ್ನಾನ ಇವ್ರು ಯಾರೋ ಒಂದು ಯಕಶ್ಚಿತ್ ಮೆಣಸು ತಗೊಂಡು ನಮ್ಮ ಚಿನ್ನನೆಲ್ಲ ಕರಗಿಸ್ಬಿಟ್ಟು ಅಲ್ಲಿ ಕಳಿಸ್ತಾ ಇದ್ದಾರೆ, ರೋಮ್ ಬರ್ಬಾದಾಗ್ತಾ ಇದೆ ಅಂತ ಉದ್ದಕ್ಕೂ ಬರ್ಕೊಂಡು, ಪ್ಲಿನಿ ದ ಎಲ್ಡರ್ ಅಂತ ಉದ್ದಕ್ಕೂ ಬರ್ಕೊಂಡಿದ್ದಾನೆ, ಗೋಲ್ಡ್ ತೋಡ್ಕೊಂಡಿದ್ದಾನೆ ಪಾಪ. ಓಕೆ, ಈಗ ಗಂಗರು ಕದಂಬರು ಸೇರಿದ ಹಾಗೆ ಆ ಸಮಕಾಲೀನ ರಾಜರ ನಡುವಿನ ಯಾವ ಯುದ್ಧ ಬಹಳ ಜನಪ್ರಿಯ ಇದೆ? ಅಲ್ಲ, ಹಾಗೆ ಯಾವ ಯುದ್ಧ ಬಹಳ ಜನಪ್ರಿಯ ಅಂತ ಹೇಳೋದಕ್ಕಿಂತ ಗಂಗರ ಕದಂಬರ ಮಧ್ಯದಲ್ಲಿ ಆಗಾಗ ಘರ್ಷಣೆಗಳಾಗ್ತಾ ಇತ್ತು. ದೊಡ್ಡ ಯುದ್ಧ ಅಂತ ಎರಡು ಸಾಮ್ರಾಜ್ಯದ ಮಧ್ಯೆ, ಈಗ ಪುಲಕೇಶಿ, ಇಮ್ಮಡಿ ಪುಲಕೇಶಿ, ಹರ್ಷವರ್ಧನ ಇಬ್ಬರು ಈಕ್ವಲ್ ಆಗಿದ್ದಂತಹ ಅವರ ಪೌರುಷ ಆಗಲಿ ಸೈನ್ಯ ಬಲ ಆಗಲಿ ಈಕ್ವಲ್ ಆಗೇ ಇತ್ತು ಅಂತ ಹೇಳ್ಬೋದು. ಆ ಮಟ್ಟದಲ್ಲಿ ಆಗಲಿಲ್ಲ ಕದಂಬರ ಜೊತೆ ಮತ್ತು ಗಂಗರ ಜೊತೆಗೆ. ಆ ಮಟ್ಟದಲ್ಲಿ ಆ ಪ್ರಮಾಣದಲ್ಲಿ ಇದೊಂದು ದೊಡ್ಡ ಯುದ್ಧ, ಫಸ್ಟ್ ಬ್ಯಾಟಲ್ ಆಫ್ ಪಾಣಿಪತ್ ಅಂತ ಇದೆಲ್ಲ ಹೇಳ್ತೀವಲ್ಲ, ಅಂಥದ್ದು ಯಾವುದೂ ಆಗಲಿಲ್ಲ. ಆಗಾಗ ನೀವು ಹೇಳೋದ ಹಾಗೆ ಸಣ್ಣ ಪುಟ್ಟ ಅದು ಅಂತ ಕಾಳಗ ಅನ್ಬೋದು. ಇನ್ನೊಂದು ಯಾವುದಿದು, ಕದಂಬರ ಮತ್ತು ಗಂಗಾರ ಒಂದು ಸಮಕಾಲೀನ ಪುಟ್ಟ ಸಾಮ್ರಾಜ್ಯ ಅಂತ ಹೇಳೋಕ್ಕಾಗಲ್ಲ, ಒಂದು ಪಾಳೆಪಟ್ಟು ಅಂತ. ಅವರು ಪುನ್ನಾಟ ಅಂತ, ಇವರು ಕ್ರಿಸ್ತಶಕ ಸುಮಾರು 4ನೇ ಶತಮಾನದಲ್ಲಿ ಇದ್ದವರು. ಗೋವಿಂದ ಪೈಗಳು ತುಂಬ ಚೆನ್ನಾಗಿದೆ, ಒಂದು ಬರೆದಿದ್ದಾರೆ, ಒಂದು ಒಳ್ಳೆಯ ಸಂಶೋಧನಾ ಗ್ರಂಥ. ಇವರು 4ನೇ ಶತಮಾನದಲ್ಲಿ ಎಲ್ಲಿ ಅವರು ರಾಜಧಾನಿ ಇತ್ತು ಅಂತಂದರೆ ಕೀರ್ತಿಪುರ ಅಂತ ರಾಜಧಾನಿ. ಈ ಕೀರ್ತಿಪುರ ಎಲ್ಲಿದೆ ಅಂತಂದರೆ, ಈಗ ಕಬಿನಿ ನದಿ ಇದೆಯಲ್ಲ, ಜಲಾಶಯ, ಅದರ ಹತ್ರ ಒಂದು ಊರಿತ್ತು, ಅದೇ ಕೀರ್ತಿಪುರ. ಹೆಗ್ಗಡ ದೇವನ ಕೋಟೆ, HD ಕೋಟೆ ಹೋಗ್ತಾ ಕಬಿನಿಗೆ ಹೋಗ್ತಾ ದಾರಿಲಿ ಕಿತ್ತೂರು ಪೋಸ್ಟ್ ಆಫೀಸ್ ಅಂತ ಒಂದಿದೆ. ಕಿತ್ತೂರು ಪೋಸ್ಟ್ ಆಫೀಸ್ ಅದು ಅವ್ರ ರಾಜಧಾನಿಯಾಗಿ ಕೀರ್ತಿಪುರ ಅಂತ. ನೀವು ಆ ಕಡೆ ರೆಸಾರ್ಟ್ಗಳೆಲ್ಲ ಇದೆಯಲ್ಲ, ಅಲ್ಲಿ ಹೋಗಿ ನೋಡಿ ಒಂದ್ಸಲ. ಇದು ಒಂದು ಕಾಲದಲ್ಲಿ ದೊಡ್ಡ ರಾಜಧಾನಿಯಾಗಿತ್ತು ಅಂತ ಗೊತ್ತಾಗತ್ತೆ. ಗಂಗರ ಕಾಲದಲ್ಲಿ ಈ ವಾಸ್ತುಶಿಲ್ಪಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಟ್ಟರು ಅಂತ ಹೇಳ್ತಾರೆ. ಹಾಗೆ ಹೌದು, ಕೊಟ್ಟರು. ಆದರೆ ವಾಸ್ತುಶಿಲ್ಪ ಮತ್ತು ಬೇರೆ ಬೇರೆ ಇಂಥ ದೇವಾಲಯಗಳಾಗಲಿ, ಬಸ್ತಿಗಳಾಗಲಿ, ಇದು ಯಾವುದು ಬೇರೆ ಬೇರೆ ಮಠ, ಇಂಥದ್ದು ವಿಹಾರಗಳಾಗಲಿ, ಸ್ತೂಪಗಳಾಗಲಿ, ಇವೆಲ್ಲ ಎಲ್ಲರ ಕಾಲದಲ್ಲೂ ಇತ್ತು. ನಮ್ಮ ಕರ್ನಾಟಕದ ವೈಶಿಷ್ಟ್ಯ ಏನು ಅಂತಂದರೆ, ಇಲ್ಲಿ ಪ್ರತ್ಯೇಕವಾದ ಒಂದು ವಾಸ್ತುಶಿಲ್ಪ ಅಥವಾ ದೇವಾಲಯ ನಿರ್ಮಾಣದ ಒಂದು ಪ್ರತ್ಯೇಕ ಟ್ರೆಡಿಷನ್, ಒಂದು ಪರಂಪರೆ ಹುಟ್ಟಾಕ್ತು. ವೇಸರ ಅಂತ ಕರೀತಾರೆ. ವೇಸರ ಮುಖ್ಯವಾದ 2 ಸ್ಟೈಲ್ ಇದೆ. ಒಂದು ನಾಗರ ಅಂತ, ಉತ್ತರ ಭಾರತದಲ್ಲಿ ನಿಮಗೆಲ್ಲ ನಾಗರ ಶೈಲಿ ಸಿಗುತ್ತೆ. ಇಲ್ಲೂ ಕೂಡ ನೀವು ನೆಲಮಂಗಲಕ್ಕೆ ಹೋಗ್ತಾ ದಾರಿ ಲೆಫ್ಟಲ್ಲಿ ಒಂದು ಕಾಣುತ್ತೆ ನೋಡಿ, ದೊಡ್ಡ ದೇವಸ್ಥಾನ, ಅದು ನಾಗರ ಶೈಲಿ ದೇವಸ್ಥಾನ. ಇನ್ನು ಮಿಕ್ಕಿದ್ದೆಲ್ಲ ವೇಸರ, ಹೊಯ್ಸಳರದ್ದು ಇರ್ಬೋದು, ಚಾಳಕ್ಯರದ್ದು, ಇವೆಲ್ಲ ವೇಸರ ಶೈಲಿಯ ವ್ಯತ್ಯಾಸಗಳು ಹೇಳ್ಬೋದಾ? ನಾಗರ ಶೈಲಿ ಅಂದರೆ ನಿಮಗೆ ಹೀಗೊಂದು ಉದ್ದಕ್ಕೆ ಹಿಂಗೆ ಮೇಲ್ಗಡೆ ಹೋಗುತ್ತೆ, ಆಯಿತಾ, ಹೀಗೆ ಸ್ಪೈರಲ್ ಥರ ಹಿಂಗೆ ಹೋಗುತ್ತೆ, ಹಿಂಗೆ ಒಂದು ಜಡೆ ಬಿಟ್ಟಿರೋ ಹಾಗೆ ನಿಮಗೆ ಕಾಣುತ್ತೆ ಮೇಲಿಂದ ಹೀಗೆ. ಇನ್ನು ವೇಸರ ಶೈಲಿ ಅಂತಂದರೆ ನಿಮಗೆ ಎಲ್ಲ ಯಾವುದೋ ನಮ್ಮ ವಿಜಯನಗರ ದೇವಸ್ಥಾನಗಳಿರ್ಬೋದು, ತಿರುಮಲ ತಿರುಪತಿ ದೇವಸ್ಥಾನ ಅದು ಇರಬಹುದು, ಹೊಯ್ಸಳರ ಒಂದು ಚತುರ್ಭುಜ, ಇದು 6 ಹೆಕ್ಸಾಗನಲ್ ಅಂತಾರಲ್ಲ, ಅದು ಷಡ್ಭುಜ. ಸೊ ಆ ಸ್ಟೈಲು ಇವೆಲ್ಲ ವೇಸರಕ್ಕೆ ಸೇರುತ್ತೆ. ಮಧ್ಯದಲ್ಲಿ ಇನ್ನೊಂದು ತಮಿಳ್ನಾಡಲ್ಲಿ ಕಾಣುವಂತಹ ದ್ರಾವಿಡ ಅಂತ ಇನ್ನೊಂದು ಪ್ರಭೇದ ಇದೆ, ದೇವಸ್ಥಾನ ವಾಸ್ತುಶಿಲ್ಪ ಶೈಲಿ, ಅದು ಕೂಡ ಕಾಣುತ್ತೆ. ಸ್ಥೂಲವಾಗಿ ಅವೆಲ್ಲ ಈ ಕ್ಯಾಟಗರಿಗೆ ಬರುತ್ತೆ. ಚಾಳಕ್ಯ ಮತ್ತು ರಾಷ್ಟ್ರಕೂಟರ ಕಡೆಗೆ ಬರೋಣ. ಅಂದಿನ ಆಡಳಿತದ ಸುಧಾರಣೆಗಳೇನಾಗಿದ್ವು? ಅಂದಿನ ಆಡಳಿತ ಹೇಗಿತ್ತು? ಅಲ್ಲ, ನಮಗೆ ಆಗಲೇ ಹೇಳಿದ್ನಲ್ಲ, ಆಡಳಿತದ ಒಂದು ಪ್ರಭೇದಗಳಾಗಲಿ ವಿಂಗಡಣೆ ಆಗಲಿ ಹೆಚ್ಚು ಕಡಿಮೆ ಮೌರ್ಯರ ಕಾಲದಿಂದ ಇಲ್ಲಿ ತನಕ ಹಾಗೇ ಉಳ್ಕೊಂಡು ಬಂದಿತ್ತು. ಕಾಲಕ್ಕೆ ನಿಮ್ಮ ಸಾಮ್ರಾಜ್ಯ ವಿಸ್ತಾರ ಆಗ್ತಿದ್ದ ಹಾಗೆ, ಮತ್ತು ಬೇರೆ ಬೇರೆ ಹೊಸ ಟೆಕ್ನಾಲಜಿ ಅಂತ ಏನು ಕರಿತೀರ, ತಂತ್ರಜ್ಞಾನ ಆವಿಷ್ಕಾರ ಆಗ್ತಿದ್ದ ಹಾಗೆಲ್ಲ ನಿಮಗೆ ಹೊಸ ಡಿಪಾರ್ಟ್ಮೆಂಟು ಅದನ್ನು ನೋಡ್ಕೊಳ್ಳೋಕ್ಕೆ ಆ ಕಾಲಕ್ಕೆ ಒಂದು ಸೇರ್ಪಡೆ ಆಗುತ್ತೆ, ಆಯಿತಾ. ಆಮೇಲೆ ಸಾಮ್ರಾಜ್ಯ ವಿಸ್ತಾರ ಆಗ್ತಿದ್ದ ಹಾಗೆಲ್ಲ ಇನ್ನೂ ಒಂದಾಗುತ್ತೆ.
ಈಗ ಒಬ್ಬ ರಾಜನ ಕೈಲಿ ಸುಮಾರು 10 ಡಿಸ್ಟ್ರಿಕ್ಟ್ ಇರುತ್ತೆ ಅಂತ ಇಟ್ಕೊಳ್ಳಿ, ಅದನ್ನು ಅವನು ಒಬ್ಬನೇ ನೋಡ್ಕೊಳ್ಳೋದೇನು ಕಷ್ಟ ಆಗೋಲ್ಲ. ಸೊ ನಿಮ್ಮ ಆಡಳಿತ ವ್ಯವಸ್ಥೆ ಅಷ್ಟರ ಮಟ್ಟಿಗೆ ಬಿಗಿಯಾಗೂ ಇರುತ್ತೆ, ಸಣ್ಣದಾಗೂ ಇರುತ್ತೆ. ನಿಮಗೆ ಒಂದು ಇಡೀ ಇಂಡಿಯಾನೇ ನೋಡ್ಕೊಳ್ಬೇಕು ಅಂತಂದರೆ ಅದಕ್ಕೆ ಎಷ್ಟು ಬೇಕಾಗುತ್ತೆ ನಿಮಗೆ ಕಾಂಪ್ಲೆಕ್ಸಿಟಿ. ಹಾಗಾಗಿ ಚಾಳುಕ್ಯರು ಮತ್ತು ರಾಷ್ಟ್ರಕೂಟರು, ವಿಶೇಷವಾಗಿ ರಾಷ್ಟ್ರಕೂಟರ ಕಾಲಕ್ಕೆ ಬರೋ ಹಾಗಿದ್ದರೆ ಅಷ್ಟು ಹೊತ್ತಿಗೆ ಸಾಕಷ್ಟು ಕಾಂಪ್ಲೆಕ್ಸ್ ಆಗಿತ್ತು, ಸಾಕಷ್ಟು ಸಂಕೀರ್ಣ ಆಗಿತ್ತು. ಅಂದ್ರೆ ರಾಷ್ಟ್ರಕೂಟ ಮತ್ತು ಚಾಲುಕ್ಯರ ಕಾಲದಲ್ಲಿ ಏನ್ ಥಾಟ್ ಇತ್ತು ಅಂದ್ರೆ, ನೀವು ಹೇಳಿದ್ರಿ ಪ್ಯಾನ್ ಇಂಡಿಯಾ ಸಾಮ್ರಾಜ್ಯಗಳು ಅಂತ. ಆ ರಾಜರ ಥಾಟ್ ಏನಿರ್ತಾ ಇತ್ತು? ಪ್ರಮುಖವಾಗಿ ಈ ಎರಡೂ ದೇಶಗಳು ವಿಸ್ತರಣೆ ಆಗೋದಕ್ಕೆ ಯಾವ ರಾಜ ಮುಖ್ಯ ಕಾರಣ? ನಿಮಗೆ ಚಾಳುಕ್ಯನ ದೊಡ್ಡ ಮೊದಲನೇ ಹೆಸರು ಸಿಗೋದು ಮೊದಲನೇ ಪುಲಕೇಶಿ. ಆಮೇಲೆ ಅದನ್ನು ಉಚ್ಛ್ರಾಯಕ್ಕೆ ತೊಗೊಂಡು ಹೋಗಿದ್ದು ಇಮ್ಮಡಿ ಪುಲಕೇಶಿ. ಅದಾದಮೇಲೆ ಪತನ ಆಗೋಯ್ತು ಪೂರ್ತಿ. ಇಮ್ಮಡಿ ಪುಲಕೇಶಿನೇ ನಮಗೆ ಸಿಗುವಂಥ ಚಾಳುಕ್ಯ ಸಮ್ರಾಟರಲ್ಲಿ ಅತ್ಯಂತ ಪ್ರಬಲ ಹಾಗೂ ಅತ್ಯಂತ ವಿಸ್ತಾರವಾಗಿ ಅವನು ಬೆಳೆಸ್ತಾನೆ. ಆಮೇಲೆ ಅತ್ಯಂತ ಜನಜನಿತ ಹೆಸರು. ಎಲ್ಲ ಒಳ್ಳೊಳ್ಳೆ ಕೆಲಸಗಳು ಅವನ ಕಾಲದಲ್ಲೇ ಆಗಿದ್ದು ಅಂತ ಗೊತ್ತಾಗುತ್ತೆ. ಹಾಗೆ ಸೊ ಅವನ ಕಾಲದಲ್ಲಿ ಕೂಡ ಇದಿತ್ತು. ಒಂದು ಮುಖ್ಯವಾಗಿ ಫಾರಿನ್ ಪಾಲಿಸಿ ಅಂತ ಇವತ್ತೇನು ಕರೀತಾರೆ, ವಿದೇಶಾಂಗ ನೀತಿ. ಅವನಿಗೆ ಪಾರಸಿಕ ದೇಶ ಅಂದರೆ ಪರ್ಷಿಯಾ, ಇರಾನ್ ಅವ್ರ ಜೊತೆಗೆ ನಂಟಿಸ್ತಾ ಇತ್ತು. ಈ ಕಡೆ ಸಿಲೋನ್ ಜೊತೆಗೆ ನಂಟಸ್ತನ ಇತ್ತು. ಆಮೇಲೆ ಚೈನಾ ತನಕ ಕೂಡ ಅಲ್ಪ ಸ್ವಲ್ಪ ಇದಿತ್ತು. ಆಗ ಟಿಬೆಟ್ ಒಂದು ಸೆಪರೇಟ್ ರಾಷ್ಟ್ರ ಆಗಿತ್ತು. ಅವ್ರ ಜೊತೆಗೂ ಒಂದು ಸ್ವಲ್ಪ ಸಂಬಂಧ ಇತ್ತು ಅಂತ ಗೊತ್ತಾಗುತ್ತೆ ಇಮ್ಮಡಿ ಪುಲಕೇಶಿ ರಾಜನಿಗೆ. ಅದು ಇನ್ನು ರಾಷ್ಟ್ರಕೂಟರ ಕಾಲಕ್ಕೆ ನಮಗೆ ಬರೋ ಹಾಗಿದ್ರೆ ಅವರ ಆಡಳಿತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಮಹಾಜನ ಅಂತ ಅದು ಒಂದು ಸೆಪರೇಟ್ ಒಂದು ಅಡ್ಮಿನಿಸ್ಟ್ರೇಟಿವ್ ಯೂನಿಟ್ ಅಂತ ಹುಟ್ಕೊಳ್ತು. ಮಹಾಜನರು ಅಂತಂದರೆ ಬೇಸಿಕಲಿ ಏನು ಅಂತಂದರೆ ಒಂದಿಷ್ಟು ಹಳ್ಳಿಗಳಿಗೆ ಅಥವಾ ಒಂದಿಷ್ಟು ತಾಲೂಕುಗಳಿಗೆ ಒಬ್ಬ ಹೆಡ್ ಅಂತ. ಮತ್ತು ಪ್ರತಿಯೊಂದು ಸಮಾಜದ ಪ್ರತಿಯೊಂದು ಅಂಗದಿಂದನೂ ಈ ಮಹಾಜನರಲ್ಲಿ ಒಂದು ರೆಪ್ರೆಸೆಂಟೇಷನ್ ಅಂತ ಇತ್ತು. ಬಣಜಿಗರು ಅವರ ಮುಖ್ಯಸ್ಥ ಒಬ್ಬ ಇರ್ತಾ ಇದ್ದ. ಆಮೇಲೆ ಇವರ ಪೈಕಿ ಯಾರೋ ಅಕ್ಸಾಲಿಗರು ಅಂತಾರಲ್ಲ, ಅವ್ರ ಪೈಕಿ ಒಬ್ಬರು ಇರ್ತಾಯಿದ್ರು. ಇವರೆಲ್ಲ ತಗೊಂಡು ಒಂದು ಕೌನ್ಸಿಲ್ ಅಂತ ಮಾಡಿದ್ದು ಆ ಮಹಾಜನಗಳು ಅಂತ ಕರೀತಾ ಇದ್ರು. ಎಲ್ಲ ವರ್ಗಗಳಿಂದ ಒಬ್ಬ ಮುಖ್ಯಸ್ಥನನ್ನ ಆ ಮಹಾಜನ ವರ್ಗಕ್ಕೆ ಸೇರಿಸ್ಕೊಳ್ತಾ ಇದ್ರು. ಸೊ ಇನ್ನು ಅಡ್ಮಿನಿಸ್ಟ್ರೇಟಿವ್ ಯೂನಿಟ್ಸ್ ಅಂತ ತಗೊಂಡ್ರೆ ಭೌಗೋಳಿಕವಾಗಿ ಈಗ ಹೋಬಳಿ, ತಾಲೂಕು, ಡಿಸ್ಟ್ರಿಕ್ಟು ಅಂತೆಲ್ಲ ಕರೀತಾರಲ್ಲ, ಆಗ ವಿಷಯ, ನಾಡು, ಆಮೇಲೆ ಹೋಬಳಿ ಅಂತ ಇತ್ತು, ಆವಾಗಲೂ ಇತ್ತು ಹೋಬಳಿ, ಈ ಥರ ಎಲ್ಲ ಬೇರೆ ಬೇರೆ ವಿಂಗಡಣೆ ಮಾಡ್ತಾಯಿದ್ರು. ಸೊ ಈ ವಿಷಯ ಅನ್ನೋದು ಕೂಡ ಮೌರ್ಯರ ಕಾಲದ ತನಕ ಹೋಗ್ಬೋದು, ಗುಪ್ತರ ಕಾಲದಲ್ಲಿ ಸಿಗುತ್ತೆ ನಮಗೆ ರೆಫರೆನ್ಸ್. ವಿಷಯ, ನಾಡು, ಆಮೇಲೆ ಹೋಬಳಿ, ಈ ಥರ ಎಲ್ಲ ನಮಗೆ ಉಲ್ಲೇಖ ಸಿಗುತ್ತೆ. ಇವರೆಲ್ಲ ಬೇರೆ ಬೇರೆ ತೀರ್ಮಾನಗಳು ತಗೊಳ್ತಾ ಇದ್ರು. ಇನ್ನು ಕೆಲವು ನಮ್ಮಲ್ಲಿ ಮುಖ್ಯವಾಗಿ ಆ ಕಾಲದ ಆಡಳಿತ ಪದ್ಧತಿಯಲ್ಲಿ ಒಂದು ಬಹುಮುಖ್ಯವಾದ ಅಂಶ ಏನು ಅಂತಂದರೆ ಗ್ರಾಮ ಸ್ವಾತಂತ್ರ್ಯ. ಗ್ರಾಮಗಳು ನೇರವಾಗಿ ಓಕೆ, ಚಾಳುಕ್ಯರ ಕಾಲದಲ್ಲಿ ಪ್ರತಿಯೊಂದು ಅವನು ಚಕ್ರವರ್ತಿ ಕೈ ಕೆಳಗಿರುವಂತಹ ಅಷ್ಟು ಪ್ರದೇಶದ ಅಷ್ಟು ಗ್ರಾಮಗಳು ಅವನಿಗೆ ಬದ್ಧವಾಗಿ ನಡ್ಕೊಳ್ಬೇಕು. ಸರಿ, ಥಿಯರಿಯಲ್ಲಿ ಅದು ಕರೆಕ್ಟು, ಅವ್ರು ಹಾಗೆ ನಡ್ಕೊಳ್ತಾ ಇದ್ರು. ಆದರೆ ತಮ್ಮ ಸಮಸ್ಯೆಗಳಾಗಲಿ, ತಮ್ಮ ಹಳ್ಳಿಯ ತಮ್ಮ ಗ್ರಾಮದ ಏನೇ ವಿಷಯಕ್ಕೆ ಸಂಬಂಧಪಟ್ಟಂತಹ ಕೆಲಸ, ಅಭಿವೃದ್ಧಿ ಆಗ್ಬೋದು, ಗಲಾಟೆ ಜಗಳ ಏನು ಬೇಕಾದ್ರೂ ಆಗ್ಬೋದು, ಪೂರ್ತಿ ಸ್ವಾತಂತ್ರ್ಯ ಆ ಗ್ರಾಮಸ್ಥರಿಗಿರ್ತಿತ್ತು. ಆ ಗ್ರಾಮ ಮುಖ್ಯಸ್ಥನ ಹೆಸರು ಗಾವುಂಡ ಅಂತ ಕರೀತಾರೆ. ಆ ಗಾವುಂಡದ ಮುಂಚೆ ಆ ರೂಪಾಂತರ ಆಗಿ ಅದನ್ನು ಇವತ್ತು ಗೌಡ ಅಂತ ಕರೀತಾರೆ. ಹಾಗೆ ಸೊ ಗ್ರಾಮದ ಮುಖ್ಯಸ್ಥರು ಗಾವುಂಡ ಮುಂದಕ್ಕೆ ಹೋಗಿ ಗೌಡ ಅಂತ ಆಗಿರೋದು. ಸೊ ಈ ಥರ ಎಲ್ಲ ಬರುತ್ತೆ ನಮಗೆ ನೋಡ್ಬೋದು. ಪ್ರತಿಯೊಂದು ಹಳ್ಳಿಗೂ ಒಬ್ಬ ಪೊಲೀಸ್ ಕಮಿಷನರ್ ಇರ್ತಾ ಇದ್ದ. ಈ ಕಾಲದ ಪರಿಭಾಷೆ ಹೇಳ್ತಾ ಇದ್ದೀನಿ ಜನಗಳಿಗೆ ಅರ್ಥ ಆಗಲಿ ಅಂತ. ಹೆಸರು ಬೇರೆ ಇರುತ್ತೆ, ಪರಿಭಾಷೆಯಲ್ಲಿ ಒಬ್ಬ ಪೊಲೀಸ್ ಕಮಿಷನರ್ ಇರ್ತಾ ಇದ್ದ. ದೇವಸ್ಥಾನಕ್ಕೆ ಒಂದು ಧರ್ಮಾಧಿಕಾರಿ, ಆ ವ್ಯವಸ್ಥೆ ಈಗಲೂ ಹಾಗೆ ಇದೆ. ಆಮೇಲೆ ಒಂದು ನ್ಯಾಯ ಪಂಚಾಯಿತಿ ಇರ್ತಾ ಇತ್ತು. ಪಂಚಾಯತಿಯಲ್ಲಿ ಪಂಚ ಅಂದರೆ 5 ಅಂತ. 5 ಜನ ಗ್ರಾಮದ ಮುಖ್ಯಸ್ಥರು ಬೇರೆ ಬೇರೆ ತಮ್ಮ ವರ್ಚಸ್ಸಿನಿಂದ, ತಮ್ಮ ಏನು ಸಚ್ಚರಿತ್ರೆಯಿಂದ
ಒಳ್ಳೆ ನಡವಳಿಕೆಯಿಂದ ಅವರನ್ನು ಆರಿಸ್ಕೊಂಡು ನೀವು ಪಂಚಾಯತರು ಅಂತ. ಅದಕ್ಕೆ ಎಲೆಕ್ಷನ್ನೂ ಆಗ್ತಾಯಿತ್ತು, ಆ ಕಾಲದಲ್ಲೂ ಆಗ್ತಾಯಿತ್ತು ಎಲೆಕ್ಷನ್ಸ್. ಅದರ ಅತ್ಯಂತ ಉಜ್ವಲವಾದ ರೆಕಾರ್ಡ್ ನಮಗೆ ಸಿಕ್ಕಿರೋ ತಮಿಳ್ನಾಡಲ್ಲಿ. ಉತ್ತರ ಮೇರೂರು ಅಂತ ಒಂದು ಜಾಗ ಇದೆ ಕಾಂಚೀಪುರದ ಹತ್ರ. ಅದೊಂದು ದೊಡ್ಡ ವಿಸ್ತಾರವಾದ ಒಂದು ಶಾಸನ ಸಿಕ್ಕಿದೆ, ಅಲ್ಲಿ ಡಿಟೇಲಾಗಿ ಕೊಡ್ತಾರೆ. ಸೊ ಅಲ್ಲಿ ಅದನ್ನು ಮಹಾನಾಡು ಅಂತ ಕರೀತಾ ಇದ್ರು. ನಮ್ಮಲ್ಲಿ ನಾಡು ಅಂತ ಇದ್ರು, ಅಲ್ಲಿ ಮಹಾನಾಡು ಅಂತ ಇದ್ರು. ಸೊ ಅಲ್ಲೂ ಮಹಾಜನ ಈ ಥರ ಎಲ್ಲ ಇರುತ್ತೆ. ಸೊ ಪೆರುಂ ನಾಡು ಅಂತ ಈ ಥರ ಅಂದರೆ ದೊಡ್ಡ ನಾಡು ಅಂತ ಹೀಗೆಲ್ಲ ಇರುತ್ತೆ. ಅವರು ತೀರ್ಮಾನ, ಹಳ್ಳಿ ತೀರ್ಮಾನ, ಅಲ್ಲಿ ವ್ಯಾಜ್ಯ ಆದರೆ, ಕೊಲೆ ಆದರೆ, ಕಳ್ತನ, ದರೋಡೆ ಏನೇ ಆದರೂ ಕೂಡ ಅಲ್ಲೇ ನ್ಯಾಯಪೂರ್ತಿ ಅಲ್ಲೇ ಒಂದು ನಿರ್ಣಯ ಆಗ್ತಾಯಿತ್ತು, ತೀರ್ಮಾನ ಅಲ್ಲೇ ಆಗ್ತಾಯಿತ್ತು. ಅಲ್ಲಿಂದ ಆಚೆ ಹೋಗ್ತಾ ಇರಲಿಲ್ಲ. ಹಳ್ಳಿ ಗ್ರಾಮದಿಂದ ತೀರ್ಥಯಾತ್ರೆಗೆ ಅಥವಾ ಮದುವೆಗೆ, ಉತ್ಸವಕ್ಕೆ ಬಿಟ್ಟು ಬೇರೆ ಯಾವ ಕಾರಣಕ್ಕೂ ಹಳ್ಳಿ ಜನ ಅವ್ರ ಹಳ್ಳಿ ಬಿಟ್ಟು ಹೋಗ್ತಾ ಇರಲಿಲ್ಲ. ಇಟ್ ವಾಸ್ ಎ ಸೆಲ್ಫ್ ಕಂಟೈನ್ಡ್ ಯೂನಿವರ್ಸ್. ಎಲ್ಲ ಅಲ್ಲೇ ಸಿಗ್ತಾಯಿತ್ತು. ನೀರಿಗೆ ಹೊಳೆ, ನದಿ ದಂಡಲ್ಲಿದ್ದರೆ ಇನ್ನೂ ಒಳ್ಳೆಯದು, ಇಲ್ಲದೆ ಹೋದರೆ ಕೆರೆ ಇದ್ದೇ ಇರುತ್ತೆ. ಇನ್ನು ಬೇರೆ ಬೇರೆ ಕೆಲಸಕ್ಕೆ ಒಬ್ಬ ಟೈಲರ್ ಇರ್ತಾನೆ, ಬಟ್ಟೆ ಒಗೆಯೋಕ್ಕೆ ಅಗಸ ಇರ್ತಾನೆ, ನಿಮ್ಮ ಮನೆ ಪಾತ್ರೆ ಮಾಡಿಕೊಡೋಕ್ಕೆ ಒಬ್ಬ ಬಡಗಿ ಇರ್ತಾನೆ. ಏನಕ್ಕೆ ಹೋಗ್ತೀರಾ ಆಚೆ? ನಿಮಗೆ ಊಟ ತಿಂಡಿಗೆ ಅಲ್ಲೇ ಉತ್ಪತ್ತಿ ಆಗುತ್ತೆ, ನೀವೇ ಬೆಳ್ಕೊಳ್ತೀರಾ. ಏನಕ್ಕೆ ಹೊರಗಡೆ ಹೋಗಬೇಕು? ಸೊ ಈ ಗ್ರಾಮ್ಯ ಸ್ವಾತಂತ್ರ್ಯ ಇತ್ತಲ್ಲ, ಇದಕ್ಕೊಂದು ಉಜ್ವಲ ಉದಾಹರಣೆ. ಈ ಹೊತ್ತು ನೀವು ಶಿವಮೊಗ್ಗದಿಂದ ಆ ಕಡೆ ಯಾವುದು ರಿಪ್ಪನ್ಪೇಟೆ ಅನಿಸುತ್ತೆ, ಆ ರೂಟಲ್ಲಿ ನೀವು ಹೋದರೆ, ಶಿವಮೊಗ್ಗದಿಂದ ಸಾಗರಕ್ಕೆ ಆ ರೂಟಲ್ಲಿ ಹೋದರೆ ಚೋರಾಡಿ ಅಂತ ಒಂದು ಗ್ರಾಮ ಇದೆ. ಚೋರಾಡಿ ಅಂತ ಇದು. ಅದರ ಮೂಲ ಹೆಸರು ಸೋರಡೆ ಅಂತ. ಸೋರಡೆ ಇದು ಹೋಗಿ ಚೋರಾಡಿ ಆಗಿದೆ. ಅಲ್ಲಿ ಕದಂಬರ ಕಾಲದಲ್ಲಿ ಅದನ್ನು ಇದೊಂದು ಯೋಗಿಗಳ ಗ್ರಾಮ ಅಂತ ತಮ್ಮನ್ನು ತಾವೇ ಕರ್ಕೊಂಡಿರುವಂತಹ ಒಂದು ಶಾಸನ ಸಿಕ್ಕಿದೆ. ಯೋಗಿಗಳ ಗ್ರಾಮ. ಸೊ ಇಲ್ಲಿರೋರೆಲ್ಲರೂ ಕೂಡ ತಮ್ಮ ಪಂಚೇಂದ್ರಿಯಗಳನ್ನು ನಿಗ್ರಹ ಮಾಡಿಟ್ಕೊಂಡು ತಮ್ಮ ಇಡೀ ಸಮಯವನ್ನು ಭಗವದ್ ಧ್ಯಾನದಲ್ಲಿ, ನಾಮಸ್ಮರಣೆಯಲ್ಲಿ, ಯೋಗ, ಪ್ರಾಣಾಯಾಮ, ಧ್ಯಾನ ಇತ್ಯಾದಿಗಳಲ್ಲಿ ಕಳ್ಕೊಂಡಿರುವಂತಹ ಯೋಗಿಗಳ ಊರು ಅಂತ ತಮ್ಮ ಬಗ್ಗೆ ತಾವೇ ಹೇಳ್ಕೊಂಡಿರ್ತಾರೆ. ಅಲ್ಲೇನಾಗುತ್ತೆ ಅಂದರೆ, ಕದಂಬರ ಒಬ್ಬ ದುಷ್ಟ ಅಧಿಕಾರಿ ಇರ್ತಾನೊಬ್ಬ ಪೊಲೀಸ್ನವನು. ಅವನೊಂದು ಸಲ ಬಂದು ದಾಳಿ ಮಾಡಿ ಅಲ್ಲಿರೋ ಗೋ ಸಂಪತ್ತನ್ನು ದೋಚ್ಕೊಂಡು ಹೋಗ್ತಾನೆ. ಇವರಿಗೆಲ್ಲ ಕೋಪ ಬಂದ್ಬಿಟ್ಟು ಅಲ್ಲೊಬ್ಬ ಪೊಲೀಸ್ ಕಮಿಷನರ್ ಇರ್ತಾನೆ, ಚೀಲದಲಾರ ಬೋಪದಲಾರ ಅಂತ. ಇವೆಲ್ಲ ಕಪ್ಪಟ ಕನ್ನಡದ ಹೆಸರು. ಚೀಲದಲಾರ, ಬೋಪದಲಾರ ಅವನ ಪೂರ್ತಿ ಹೆಸರದು. ಅವನು ಭಾಳ ವೀರಾವೇಶದಿಂದ ಈ ದುಷ್ಟ ಅಧಿಕಾರಿ ಜೊತೆ ಹೋರಾಡಿ ಗೋ ಸಂಪತ್ತನ್ನು ವಾಪಸ್ ತೊಗೊಂಡು ಅವನನ್ನು ಓಡಿಸ್ತಾನೆ. ಬಟ್ ದುರ್ದೈವ, ಆ ಕಾಳಗದಲ್ಲಿ ಅವನು ಪ್ರಾಣ ಕಳ್ಕೊಂಡ್ಬಿಡ್ತಾನೆ. ಇವನು ಮಾಡಿರುವಂತಹ ಅವನೊಂದು ಕೆಚ್ಚೆದೆಗೆ, ಅವನ ಸರ್ವೀಸ್ಗೆ ಇಡೀ ಹಳ್ಳಿಯವರೆಲ್ಲ ಸೇರ್ಕೊಂಡ್ಬಿಟ್ಟು, ಇಂಥ ವೀರ ನಮ್ಮ ಗೋ ಸಂಪತ್ತು ಕಾಪಾಡಿದ್ದಾನೆ, ಇವ್ನಿಗೇನಾರು ಮಾಡಬೇಕು ಅಂತ ಹೇಳಿ ಅವನದೊಂದು ಸ್ಟ್ಯಾಚ್ಯೂ ಅಲ್ಲಿ ನಿರ್ಮಾಣ ಮಾಡಿ, ಅವನು ಮುಂದೆ ಪರಿವಾರಕ್ಕೆ ತೊಂದರೆ ಆಗದೆ ಇರಲಿ ಅಂತ ಒಂದಷ್ಟು ಎಕರೆ ಅವನಿಗೆ ಭೂಮಿ ಮಾನ್ಯ ಮಾಡಿಕೊಟ್ಟು, ಶಾಸನ ಬರೆದು ಒಂದಷ್ಟು ದುಡ್ಡೆಲ್ಲ ಕೊಟ್ಬಿಟ್ಟು ಅವನು ಜೋಪಾನ ಮಾಡ್ತಾರೆ, ಅವನ ಕುಟುಂಬನ ಜೋಪಾನ ಮಾಡ್ತಾರೆ. ಇಂಥದೆಲ್ಲ ಶಾಸನಗಳು ಹೇರಳವಾಗಿ ನಮಗೆ ಸಿಗುತ್ತೆ. ಅಂದರೆ ಅರ್ಥ, ಅವರು ಹೇಳ್ತಾರೆ ಶಾಸನದಲ್ಲಿ ಇನ್ನೊಂದು ಹೇಳ್ತಾರೆ, ಇವನು ಪಾಪ ಈ ರೀತಿ ಹುತಾತ್ಮ ಆಗ್ತಾನಲ್ಲ, ಅದು ಯಾರೇ ಆಗಿರಲಿ, ಅವನು ದುಷ್ಟ ರಾಜಭಟ, ಅವನು ಆ ರಾಜನೇ ಬಂದರೂ ಅವನಿಗೂ ಇದೇ ಶಾಸ್ತಿ ಮಾಡ್ತೀವಿ ಅಂತ. ನಮ್ಮ ತಂಟೆಗೆ ಯಾರು ಬಂದರೆ ಅವ್ರಿಗೂ ಇದೇ ಆಗತ್ತೆ ಗತಿ ಅಂತ. ಸೊ ನಿಮಗೆ ಈ ಮಟ್ಟದ ಗ್ರಾಮ್ಯ ಸ್ವಾತಂತ್ರ್ಯ ಇತ್ತು. ಅದನ್ನು ಹೇಳೋದಕ್ಕೆ ಇಷ್ಟೆಲ್ಲ ಕತೆ ಹೇಳಬೇಕು. ಸೊ ಒಂದು ಗ್ರಾಮ್ಯ ಸ್ವಾತಂತ್ರ್ಯ ಅಂದರೆ ಎಷ್ಟಿತ್ತು ಅಂತ ಹೇಳೋದಕ್ಕೆ ಜೊತೆ ಎಲ್ಲ ತೀರ್ಮಾನ, ವಿಶೇಷವಾಗಿ ಜುಡಿಷಿಯರಿ ನ್ಯಾಯ ತೀರ್ಮಾನ ಇದೆಯಲ್ಲ, ನಿರ್ಣಯ, ಅದು ಇವತ್ತು ನಮ್ಮ ದೇಶದಲ್ಲಿ ಹಾಳಾಗಿರೋದಕ್ಕೆ ಕಾರಣನೇ ಇದೆ. ನಿಮ್ಮ ಹಳ್ಳೀಲಿ ಆಗುವಂಥ ವ್ಯಾಜ್ಯಗಳಿಗೆ ನಿಮ್ಮ ಹಳ್ಳಿಗಳಿಗೆ ತಾನೇ ಜಾಸ್ತಿ ಗೊತ್ತಿರುತ್ತೋ, ಇಲ್ಲ ಬೆಂಗಳೂರಲ್ಲಿರೋ ಹೈಕೋರ್ಟ್ ಜಡ್ಜಿಗೆ ಜಾಸ್ತಿ ಗೊತ್ತಿರುತ್ತೋ ಅಲ್ವಾ? ಸೊ ಅಲ್ಲಾಗ್ಬಿಟ್ರೆ ನ್ಯಾಯದಲ್ಲಿ ಎರಡಿರುತ್ತೆ. ಒಂದು ನ್ಯಾಯ ಆಗಿದೆ ಅಂತ ಭಾಸ ಆಗಬೇಕು, ಅಂದರೆ ನಿಜವಾಗ್ಲೂ ನ್ಯಾಯ ಆಗಿರಬೇಕು, ಅದು ತಕ್ಷಣ ಆಗಬೇಕು. 1957 ಕೊಲೆ ಆಗಿಬಿಟ್ಟು ಇವಾಗ ಇವನು ಗಿಲ್ಟಿ ಅಂತಿದ್ರೆ ಯಾರೂ ಬದುಕಿರಲ್ಲ. ಹೌದು. ಸೊ ಆಗಿನ ಕಾಲದಲ್ಲಿ ತತ್ಕ್ಷಣ ಅಲ್ಲಿತ್ತು. ಬಹಳ ರೇರ್ ಸಂದರ್ಭದಲ್ಲಿ ರಾಜನ ತನಕ ಒಂದು ವ್ಯಾಜ್ಯದ ನಿರ್ಣಯ ಮಾಡಿಕೊಡಿ ಮಹಾರಾಜ ಅಂತ, ಬಹಳ ರೇರ್, ಇಲ್ಲವೇ ಇಲ್ಲ ಅನ್ಬೇಕು.
ಹಾಗೆ ಸ್ಥಳೀಯವಾಗಿ ಎಲ್ಲ ಎಲ್ಲ ನಡೀತಾ ಇತ್ತು ಅಲ್ಲಿ. ಸೊ ಈ ರೀತಿ ಸ್ಥೂಲವಾಗಿ ಹೇಳಬಹುದು ಈಗ. ಸಾಮಾಜಿಕ ರಕ್ಷಣೆ ಹೇಗಿರ್ತಾ ಇತ್ತು ಅಂದರೆ ಹಿಂಗೆ ಇದು ದಿನ ನಾವು ನ್ಯೂಸಲ್ಲಿರೋದ್ರಿಂದ ಈ ಕ್ರೈಮ್ ನೋಡಿ 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 ಅದ್ರ ಬಗ್ಗೆನೂ ಒಂದು ಸ್ವಲ್ಪ ಕೇಳಬೇಕು ಅನ್ಸುತ್ತೆ. ಕಳ್ಳಕಾಕರ ಹಾವಳಿಗಳು ಮತ್ತು ಅದಕ್ಕೆ ಸಿಗ್ತಾ ಇದ್ದ ಶಿಕ್ಷೆ, ಇದನ್ನು 3-4 ರೀತಿ ನೋಡ್ಬೋದು. ಇದನ್ನು ಓಕೆ, ಮುಖ್ಯವಾಗಿ ರಾಜ ಪೂರ್ತಿ ದಂಡಾಧಿಕಾರಿ ರಾಜ. ಅವನು ರಾಜನೂ ಹೌದು, ಜಡ್ಜು ಕೂಡ ಹೌದು. ಸೊ ಅವನ ಸೇನಾಬಲ ಮತ್ತು ಅವನ ರಕ್ಷಣಾ ವ್ಯವಸ್ಥೆ, ಪೊಲೀಸ್ ಅವ್ರನ್ನ ತಳವಾರರು ಅಂತ ಕೂಡ ಕರೀತಾ ಇದ್ರು. ಮಹಾರಾಷ್ಟ್ರಲ್ಲಿ ಒಂದು ಸರ್ನೇಮ್ ಇದೆ, ತಲ್ವಾರ್ ಅಂತ. ಒಂದು ಜಿಮ್ ಇತ್ತು ಗೊತ್ತಾ, ತಲ್ವಾರ್ ಕರ್ ಅಂದ್ರೆ. ತಲ್ವಾರ್ ಕರ್ ಅಂದ್ರೆ ಪೊಲೀಸ್ ಇದಕ್ಕೆ ಕೆಲಸ ಅಲ್ಲಿ ಇದ್ದವನು ಅಂತ. ಸೊ ತಳವಾರರು ಚಿತ್ರದುರ್ಗದಲ್ಲಿ ಬೇರೆ ಬೇರೆ ಕಡೆ ಎಲ್ಲ ಊರಲ್ಲೂ ಇದೆ, ತಳವಾರರ ಚಾವಡಿ ಅಂತೆಲ್ಲ ಇದೆ, ಅಂದರೆ ಪೊಲೀಸ್ ಕ್ವಾರ್ಟರ್ಸ್ ಅಂತ. ಹಾಗೆ ಅವರು ಪೊಲೀಸ್ ವ್ಯವಸ್ಥೆ ಇತ್ತು, ಆಂತರಿಕ ಭದ್ರತೆಗೆ ಅದೊಂದಿತ್ತು. ಆಮೇಲೆ ಗೂಢಚಾರರ ಇಲಾಖೆ ಒಂದಿತ್ತು. ಅವರನ್ನು ವಿಶೇಷವಾಗಿ ಗೂಢಚಾರರನ್ನು ಬೇರೆ ಬೇರೆ ರೀತಿ ವೇಷ ಮರೆಸ್ಕೊಂಡು, ಕೆಲವರು ಸನ್ಯಾಸಿಗಳ ವೇಷ ಧರಿಸ್ಕೊಳ್ತಾ ಇದ್ರು ಗೂಢಚಾರರು. ಅವರನ್ನೆಲ್ಲ ಉತ್ಸವಗಳಲ್ಲಿ, ಆಮೇಲೆ ಏನು ವೇಷವಾಟಿಕೆಗಳಲ್ಲಿ, ಸೂಳೆಕೇರಿಗಳಲ್ಲಿ, ಆಮೇಲೆ ಇದು ಹಬ್ಬ ಹರಿದಿನ ಆಗುತ್ತಲ್ಲ, ತುಂಬ ಜನ ಒಂದು ಕಡೆ ಬರುವಂತಹ ಯಾವ್ದಾರ ಸಂದರ್ಭದಲ್ಲಿದ್ದಾಗ ಇವ್ರನ್ನೆಲ್ಲ ಬಿಡ್ತಾಯಿದ್ರು ಗೂಢಚಾರನ. ಎಲ್ಲೆಲ್ಲಿಂದಲೋ ಬರ್ತಾರಲ್ಲ ಜನಗಳು, ಮಾಹಿತಿ ಗೊತ್ತಿಲ್ಲ ಯಾರು ಏನು ಎಲ್ಲಿಂದ ಬಂದಿದ್ದಾರೆ, ಶತ್ರು ದೇಶದಿಂದ ಬಂದಿದ್ದಾನ ಗೊತ್ತಿಲ್ಲ ಯಾರಿಗೂ. ಸೊ ಅದು ಒಂದು ವ್ಯವಸ್ಥೆ ಇರ್ತಾಯಿತ್ತು. ಇನ್ನೂ ಒಂದು ವ್ಯವಸ್ಥೆ ಅಂತಂದರೆ ನಿಮಗೆ ಟೌನ್ ಪ್ಲಾನಿಂಗಲ್ಲಿ ಇವೆಲ್ಲ ಗೊತ್ತಾಗುತ್ತೆ. ಪ್ರತಿಯೊಂದು ಊರಿಗೂ ಬಾಗಿಲುಗಳು ಇರ್ತಾಯಿತ್ತು, ಹೆಬ್ಬಾಗಲು ಅಂತ. ಅದು ಈಗಲೂ ಕಾಣುತ್ತೆ ಕೆಲವು ಕಡೆ ಎಲ್ಲ. ಹಳೆ ಊರಿಗೆ ಹೋದರೆ ಆ ಊರ ಬಾಗಿಲು ಅಂದರೆ ದಟ್ ಈಸ್ ದ ಬಾರ್ಡರ್ ಅಂತ. ಸೊ ಆ ಬಾಗಿಲಲ್ಲಿ ನಿಮಗೆ ಮುದ್ರಾಧಿಕಾರಿ ಇರ್ತಾಯಿತ್ತು. ಇವತ್ತು ವೀಸಾ ಅಂತೆಲ್ಲ ಕರಿತಾ ಇದ್ರಲ್ಲ, ಹೊರಗಡೆ ಊರಿಂದ ಯಾರು ಬಂದರೆ ಒಂದು ಪೂರ್ತಿ ಕೂಲಂಕುಷವಾಗಿ ನೋಡಿ ಒಂದು ಮುದ್ರೆ ಹಾಕಿ ಅದನ್ನು ಮುಂದಕ್ಕೆ ಆಮೇಲೆ ಕಳಿಸ್ತಾಯಿದ್ರು, ಊರೊಳಗೆ ಬಿಟ್ಕೊಳ್ತಾಯಿದ್ರು. ಇವೆಲ್ಲ ಭಾಳ ಗಟ್ಟಿಯಾಗಿತ್ತು. ಯಾವುದು ಆಂತರಿಕ ಮತ್ತು ಬಾಹ್ಯ ಸುರಕ್ಷೆಗೆ ಹೇಗಿದ್ದರೂ ಸೈನ್ಯ ಇದ್ದೇ ಇತ್ತು. ಈ ಥರ ಎಲ್ಲ ಇತ್ತು. ಆಮೇಲೆ ಕೋಟೆ ಕೊತ್ತಲುಗಳಿಗೆ ಅದೆಲ್ಲ ನಿಲ್ಲಿಸೋದಕ್ಕೆ ಬತ್ತೇರಿಗಳು ಮಾಡ್ತಾಯಿದ್ರು. ಹೀಗೆ ನಡ್ಕೊಂಡು ಹೋಗ್ತಾಯಿತ್ತು. ಕೆಲವೇ ಸ್ವಲ್ಪ ಸಮಯದಲ್ಲಿ ಒಂದು ವಾಸ್ಟ್ ಸಬ್ಜೆಕ್ಟನ್ನು ನೀವು ಒಂದು ವರ್ಷಕ್ಕೆ ಮಾತಾಡೋಷ್ಟು 1.5 ಗಂಟೆ ಅಂದರೆ ಕಟ್ಕೊಟ್ಟಿದ್ದೀರಿ, ಸುಂದರವಾಗಿ ಕಟ್ಕೊಟ್ಟಿದ್ದೀರಿ. ಮುಂದಿನ ಹಂತಗಳಲ್ಲಿ ಡೆಫಿನೆಟ್ಲಿ ಒಂದೊಂದು ರಾಜಮನೆತನದ ಒಂದೊಂದು ಸ್ಪೆಷಲ್ ಎಪಿಸೋಡ್ನ ಮಾಡೋಣ. ಹಾಗೆ ಇನ್ನೊಂದಷ್ಟು ಸಬ್ಜೆಕ್ಟ್ಗಳು ನಾನು ನಿಮ್ಮಿಂದ ಮಾತು ಕೇಳೋದಿದೆ, ನಾನು ಆಗಾಗ ಒಂದಷ್ಟು ಕಾಟ ಕೊಡ್ತಿರ್ತೀನಿ. ಧನ್ಯವಾದ. ಅಗತ್ಯವಾಗಿ ಧನ್ಯವಾದ. ನಮಸ್ಕಾರ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಬೆಂಗಳೂರು ಬಜ್ ಪಾಡ್ಕಾಸ್ಟ್. ಮುಂದಿನ ವಾರ ಮತ್ತೊಬ್ಬ ವಿಶೇಷ ಅತಿಥಿಯೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ. ನಮಸ್ಕಾರ.